ನಾವು PUC ರಿಸಲ್ಟ್ ಆಯಿತು, ಆಮೇಲೆ ಬೇರೆ ಬೇರೆ ಫಲಿತಾಂಶಗಳನ್ನ ಕೆಲವು ಈಗ SSLCಯ ಈ ಒಂದು ಏನಂತಾರೆ ಸ್ಕೂಲ್ ರಿಸಲ್ಟ್ ಕೂಡ ಆಯಿತು. ಅದೆಲ್ಲ ಕೇಳಿದ ನಂತರ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ರಿಸಲ್ಟ್ಸ್ ಬಂದ ಮೇಲೆ ಏನು ಪ್ರಶ್ನೆ ಉದ್ಭವ ಆಗ್ತದೆ? ಏನು ಪ್ರಶ್ನೆ ಉದ್ಭವ ಆಗ್ತದೆ? ವಾಟ್ ನೆಕ್ಸ್ಟ್ ಅಲ್ಲ, ವಾಟ್ ನೆಕ್ಸ್ಟ್, ಮುಂದೇನು? ಸೊ ಮುಂದೇನು ಅಂತಂದರೆ, ಇನ್ಫ್ಯಾಕ್ಟ್ ಒಂದು ಸರ್ವೆ ನಿನ್ನೆ ತಾನೇ ನಾನು ನೋಡ್ತಾ ಇದ್ದೆ. ನಮ್ಮ ದೇಶದ 70% ಮಕ್ಕಳಿಗೆ, 70% ಮಕ್ಕಳಿಗೆ, ಓಕೆ, ಅವರು SSLC 10th ಗ್ರೇಡ್ ಪಾಸ್ ಆಗಲಿ ಅಥವಾ PUC ಪಾಸ್ ಆಗಲಿ ಆದಮೇಲೆ ಮುಂದೇನು ಗೊತ್ತಿಲ್ಲ. ಓಕೆ, 70% ಜನಕ್ಕೆ. ಓಕೆ, ಸೊ ಅದು ಒಂದು ಮಹತ್ವದ ಕೊರತೆಯನ್ನು, ಏನಂದರೆ ಭವಿಷ್ಯತ್ತಿನ ಕುರಿತು ಮಾರ್ಗದರ್ಶನವಿಲ್ಲದೆ ಅಥವಾ ಯೋಜನೆಗಳಿಲ್ಲದೆ ಇರುವಂತಹ ಆ ಒಂದು ಸ್ಥಿತಿಗತಿಯನ್ನು ನಮ್ಮ ದೇಶ ಎದುರಿಸ್ತಾ ಇದೆ. ಅಂದರೆ ಭವಿಷ್ಯತ್ನಲ್ಲಿ ನಾನು ಏನು ಮಾಡಬೇಕು ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಆ ನಿರ್ಧಾರ ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಹೆಚ್ಚಾಗಿ ನಮಗೆ ಗೊತ್ತಿದೆ PUC ಆದಮೇಲೆ ಅಥವಾ SSLC ಆದಮೇಲೆ ನಾವು ಅಪೇಕ್ಷೆ ಮಾಡುವಂಥದ್ದು ಮುಂದೆ ಯಾವುದಾದ್ರೂ ಒಂದು ಕೋರ್ಸ್, ಹೌದನಿಲ್ರಿ? ಯಾವುದಾದ್ರೂ ಒಂದು ಕೋರ್ಸ್. ಆದರೆ ಆ ಕೋರ್ಸ್ ಏನಿದೆಯಲ್ಲ, ನೀನು ಮಾಡಿದ ಈ ಪ್ರಯಾಸದ ಪ್ರತಿಫಲ, ರೈಟ್? ನೀನು ಈವರೆಗೂ ಮಾಡಿದ ವಿದ್ಯಾಭ್ಯಾಸದ PUCವರೆಗೂ ಓದಿದರ ಪ್ರತಿಫಲ ಮುಂದಿನ ವಿದ್ಯಾಭ್ಯಾಸ, SSLCವರೆಗೂ ಓದಿದ ಒಂದು ಅಭ್ಯಾಸದ ಪ್ರತಿಫಲ ಮುಂದಿನ ಯಾವುದಾದ್ರೂ ಕೋರ್ಸ್. ನಾವು ಒಂದು ವೇಳೆ ಕಳೆದ ವಾರದ ವಿಶೇಷ ಆರಾಧನೆಯನ್ನು ನೆನಪು ಮಾಡಿಕೊಳ್ಳುವಾಗ ನಾವು ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಂತಹ ಒಂದು ಘಟನೆಯನ್ನು ನಾವು ಧ್ಯಾನಿಸಿದೆವು. ಆತನು ಯಾವ ರೀತಿಯಾಗಿ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ ಆಧಾರವಾಗಿ ನಾವು ಅನೇಕ ವಿಷಯಗಳನ್ನು ನಾವು ಗಮನಿಸಿದೆವು. ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದು ಬಂದ ಆ ವಿಶೇಷವಾದ ದಿನ. ಸೊ ಆತನು ಆ ಕಾರ್ಯವನ್ನು ಮಾಡಿದರ ಪ್ರತಿಫಲ ಏನು? ಆತನು ಸತ್ತವರೊಳಗಿಂದ ಎದ್ದು ಬಂದದ್ರಿಂದ ನಮ್ಮ ಜೀವಿತಗಳಿಗೆ ಏನಾಗಲಿಕ್ಕಿದೆ? ಇಂಗ್ಲಿಷ್ನಲ್ಲಿ ನಾವು ಒಂದು ಹಾಡನ್ನು ಹಾಡ್ತೇವೆ, ಬಿಕಾಸ್ ಹೀ ಲಿವ್ಸ್. ಆತನು ಸತ್ತವರೊಳಗಿಂದ ಎದ್ದು ಬಂದದ್ರಿಂದ ಮುಂದಿನ ಸ್ಟೇಟ್ಮೆಂಟ್ ಏನಂತ ಹೇಳ್ತದೆ? ಐ ಕ್ಯಾನ್ ಫೇಸ್ ಟುಮಾರೋ. ಆತನು ಪುನರುತ್ಥಾನವಾಗಿ ಎದ್ದು ಬಂದಿರುವುದರಿಂದ ನಾನು ಭವಿಷ್ಯತ್ತನ್ನು, ನಾಳೆಯನ್ನು ನಾನು ಎದುರಿಸುವುದಕ್ಕೆ ಶಕ್ತನಾಗಿದ್ದೇನೆ. ಪ್ರಿಯರೇ, ಈ ಒಂದು ಸರಣಿಯನ್ನು ನಾವು ಆತನು ಸತ್ತರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಏನೆಲ್ಲ ನಾವು ಹೊಂದಲಿಕ್ಕೆ ಸಾಧ್ಯ, ಏನೆಲ್ಲ ಆಶೀರ್ವಾದಗಳು ನಮ್ಮ ಜೀವಿತಗಳಿಗೆ ಆತನ ಪುನರುತ್ಥಾನದ ನಿಮಿತ್ತ ನಾವು ಹೊಂದುತ್ತೇವೆ ಅನ್ನುವಂಥದ್ದನ್ನು ನಾವು ಈ ಸರಣಿಯಾಗಿ ಕೆಲವು ದಿವಸ ನಾವು ನೋಡಲಿಕ್ಕಿದ್ದೇವೆ. ಮೊದಲನೆಯ ಮಹತ್ವದ ಆಶೀರ್ವಾದ ಆ ಪುನರುತ್ಥಾನದ ದಿನದಂದೇ ಆಯಿತದು. ಓಕೆ, ಯೇಸು ಸತ್ತವರೊಳಗಿಂದ ಎದ್ದು ಬಂದ ಆ ದಿನದಂದು ಆದಂತಹ ಆ ವಿಷಯವನ್ನು ನಾವು ಗಮನಿಸೋಣ. ಮೊದಲನೆಯದಾಗಿ ನಾವು ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ ವಚನ 19 ನೋಡ್ತೇವೆ. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಏನಂದ್ರು? ನಿಮಗೆ ಸಮಾಧಾನವಾಗಲಿ ಅಂತನು. ಸೊ ಫಸ್ಟ್ ಮೊದಲನೆಯ ಘಟನೆ ಇದು, ಮೊದಲನೆಯ ಒಂದು ಸನ್ನಿವೇಶ.
ಶಿಷ್ಯರೆಲ್ಲ ಯಹೂದ್ಯರ ಭಯದಿಂದ ತಾವಿದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಅವರು ಅಡಗಿಕೊಂಡು ಭಯಗ್ರಸ್ತರಾಗಿ ಕೂತ್ಕೊಂಡಿದ್ದಾರೆ. ಅವರಿಗೆ ಪುನರುತ್ಥಾನವಾದ ಯೇಸು ಹೇಳಿದ ಮೊದಲನೆಯ ಸಂದೇಶ ಅಥವಾ ಮೊದಲನೆಯ ಮಾತು, ನಿಮಗೆ ಸಮಾಧಾನವಾಗಲಿ. ಅಲ್ಲಿ ಆ ಒಂದು ಚರ್ಚೆ ಹಾಗೆ ಮುಂದುವರಿತದೆ. 21ನೇ ವಚನ ಕೂಡ ನೋಡ್ರಿ, ಅದೇ ಅಧ್ಯಾಯ ಯೋಹಾನ 20-21 ವಚನ. ಆ 21ನೇ ವಚನ ಯೇಸು ಅವರಿಗೆ ಏನು ಹೇಳ್ತಾ ಇದ್ದಾರೆ? ಮತ್ತೆ ನಿಮಗೆ ಸಮಾಧಾನವಾಗಲಿ ಎಂದು ಎಷ್ಟನೇ ಸಾರಿ? 2ನೇ ಸಾರಿ, ಟ್ವೈಸ್. ಒಂದೇ ದಿನ ಆ ಒಂದು ಗುಂಪಿಗೆ ಆತನು ತಿರುಗಿ ಹೇಳ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ. ಪೀಸ್ ಬಿ ವಿತ್ ಯು, ಪೀಸ್ ಬಿ ವಿತ್ ಯು. ನಾವು ಒಂದು ವಾರದ ನಂತರ ಅಲ್ಲಿ ಯೇಸು ಸ್ವಾಮಿ ಅವರನ್ನ ಸಂಧಿಸುವಂತಹ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಸೊ ಆ ಸಂದರ್ಭ ನಾವು ಗಮನಿಸುವಾಗ ಈ ಒಂದು ಯೋಹಾನನ ಸುವಾರ್ತೆಯ ಈ ಭಾಗ ಸಮಾಧಾನವಾಗಲಿ, ಸಮಾಧಾನವಾಗಲಿ. ಸೊ ಯೇಸು ಸ್ವಾಮಿ ಈ ಮಾತನ್ನ ಅವರಿಗೆ ಈ ಸಮಾಧಾನದ ವಿಷಯವಾಗಿ ತಿಳಿಸ್ತಾ ಇರುವಾಗ ಭಯಗ್ರಸ್ತರು, ಭವಿಷ್ಯತ್ತಿನ ವಿಷಯದಲ್ಲಿ ಗಲಿಬಿಲಿಯಲ್ಲಿ ಇರುವವರು, ಸೊ ಈ ರೀತಿಯಾದಂತಹ ಒಂದು ಸನ್ನಿವೇಶದಲ್ಲಿ ಗಲಿಬಿಲಿಯಲ್ಲಿದ್ದಂಥ ಆ ಒಂದು ಗುಂಪಿಗೆ ಆತನು ಅಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ. ಪ್ರಿಯರೇ, ನಾವು ಈ ಸಮಾಧಾನವಾಗಲಿ ಅಂತ ಹೇಳ್ತಾ ಇರುವಂಥ ಆತನ ಈ ಒಂದು ಸತ್ಯ, ಈ ಒಂದು ಮಹತ್ವದ ಒಂದು ಕಾಡು ಸತ್ಯನ ನೆನಪಿಸಿ ಕೊಡ್ತದೆ. ಜಗತ್ತಿನಲ್ಲಿ ಏನು ಬೇಕು ಎಲ್ಲ ಇದೆ, ಆದರೆ ಸಿಗದೇ ಇರುವಂಥ ಒಂದು ದೊಡ್ಡ ವಿಷಯ ಅಂತಂದರೆ ಅದು ಸಮಾಧಾನ. ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಆದರೆ ಆ ಒಂದು ವಾಕ್ಯ ನಮಗೆ ಒಂದು ವಿಶೇಷವಾದ ಆಶೀರ್ವಾದ ಯೇಸು ಸ್ವಾಮಿಯ ಮುಖಾಂತರ ಪುನರುತ್ಥಾನದ ನಿಮಿತ್ತ ನಮಗೆ ದೊರಕುವಂಥ ಮಹತ್ವದ ಆಶೀರ್ವಾದ ಅದು ಯಾವುದು ಗೊತ್ತಾ? ಸಮಾಧಾನ. ಹಲ್ಲೆಲೂಯಾ, ಸಮಾಧಾನ. ನಾವು ಇನ್ಫ್ಯಾಕ್ಟ್ ಈ ಒಂದು 20ನೇ ಅಧ್ಯಾಯದ 26ನೇ ವಚನ ಕೂಡ ಗಮನಿಸುವಾಗ, ಒಂದು ವಾರ ಆದಮೇಲೆ ಯೇಸು ಸ್ವಾಮಿ ಭೇಟಿ ಆಗ್ತಾ ಇದ್ದಾರೆ ಶಿಷ್ಯರಿಗೆ. ಒಂದು ವಾರ ಆದಮೇಲೆ ಅಲ್ಲಿಯೂ ಸಹ ಆತನು ಅವರಿಗೆ ಹೇಳ್ತಾ ಇರುವಂಥದ್ದು ಏನದು? ಯೇಸು ತಿರುಗಿ 8 ದಿವಸಗಳಾದ ಮೇಲೆ ಆತನು ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದವಾಗ ಯೇಸು ಅವರ ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ. ಸಮಾಧಾನ ಅನ್ನುವಂತಹ ಈ ವಿಷಯ ಪ್ರವಾದಿಯಾದ ಯೆಶಾಯನು ಹೇಳ್ತಾನೆ 48ನೇ ಅಧ್ಯಾಯದ 22ನೇ ವಚನ, ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ಹೇಳುತ್ತಾನೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ಯೆಹೋವನು ಹೇಳ್ತಾನೆ. ಯಾರು ದೇವರ ವಿರುದ್ಧವಾಗಿ ಜೀವಿಸಲು ಆರಂಭಿಸುತ್ತಾರೆ ಅಥವಾ ದೇವರ ವಿರುದ್ಧವಾಗಿ ಜೀವಿಸುತ್ತಿರುವಂಥ ಜೀವಿತಗಳಲ್ಲಿ ಅವರಿಗೆ ಹಣ ಇರಬಹುದು, ಆಸ್ತಿ ಐಶ್ವರ್ಯವಿರಬಹುದು, ಸ್ಥಾನಮಾನಗಳಿರಬಹುದು, ಆದರೆ ದೇವರಿಗೆ ಅಧೀನವಾಗದೇ ಇರುವಂಥ ಜೀವಿತಗಳಿಗೆ ಒಂದು ವಿಷಯ ದೇವರು ಎಂದೆಂದೂ ಕೊಡುವುದಿಲ್ಲ. ಬೇಕಾದಷ್ಟು ಹಣ, ಸ್ಥಾನಮಾನ, ಅಧಿಕಾರ ಎಲ್ಲ ಇರಬಹುದು, ಒಂದಂತೂ ಆತನು ಎಂದೆಂದಿಗೂ ಕೊಡುವುದಿಲ್ಲ. ಅದು ಏನದು? ಸಮಾಧಾನ. ಜಾಗ್ರತೆ, ಸಮಾಧಾನ. ಇಲ್ಲಿ ಈ ಒಂದು ಮಹತ್ವದ ಸಮಾಧಾನವನ್ನ ಕಳೆದುಕೊಂಡಂತ ಸ್ಥಿತಿಯಲ್ಲಿರುವಂಥ ಶಿಷ್ಯರಿದ್ದಾರೆ.
ದುಷ್ಟತನದಲ್ಲಿ ಇರುವಂಥವರು ಕೂಡ ಯಾವ ರೀತಿಯಾಗಿ ಸಮಾಧಾನ ಇಲ್ಲದಂಥ ಜೀವಿತ ಇರ್ತದೋ ಆ ರೀತಿಯಾಗಿ ಇವರು ವಿಶ್ವಾಸಿಗಳಾದವರು, ಯೇಸು ಸ್ವಾಮಿಯ ಜೊತೆಗಿದ್ದವರು, ಯೇಸು ಸ್ವಾಮಿಯ ಜೊತೆಗೆ ಸೇವೆ ಮಾಡಿದವರು, ಯೇಸು ಸ್ವಾಮಿಯ ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿದವರು, ಯೇಸು ಸ್ವಾಮಿಯು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆನ್ನುವಂತಹ ಸಂಗತಿಯನ್ನ ಕೇಳಿದವರು, ಇದೆಲ್ಲ ತಿಳಿದವರು ಕೂಡ ಸಮಾಧಾನ ಇಲ್ಲದಂಥ ಸ್ಥಿತಿ. ಪ್ರಿಯರೇ, ನಮ್ಮ ಈ ಒಂದು ಜೀವಿತದಲ್ಲಿ ಈ ವಿಷಯವಾಗಿ ನಾವು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಸಮಾಧಾನ. ಇನ್ಫ್ಯಾಕ್ಟ್ ನಾವು ಈ ಸಮಾಧಾನ ಮತ್ತು ಅಸಮಾಧಾನ ಅಂತ ನಾವು ಹೇಳುವಾಗ ನಾವು ವಿಶೇಷವಾಗಿ ಪಾಪದ ನಿಮಿತ್ತ, ಅಧರ್ಮದ ನಿಮಿತ್ತ ಯಾವ ರೀತಿಯಾಗಿ ನಾವು ಭಯ ತುಂಬಿದವರಾಗಿದ್ದೇವೆ. ಮನುಷ್ಯನ ಅತ್ಯಂತ ದೊಡ್ಡ ಸಮಸ್ಯೆ ಅದು. ಏದೇನ್ ತೋಟದಿಂದಲೇ ಕಂಡು ಬಂದಂಥ ಸಮಸ್ಯೆ ಅದು. ಪಾಪದ ನಿಮಿತ್ತ, ಅವಿಧೇಯತೆಯ ನಿಮಿತ್ತ ಭಯ ತುಂಬಿದೆ. ಭಯ ಎಲ್ಲಿ ತುಂಬಿರುತ್ತದೆ ಶಾಂತಿ ಸಮಾಧಾನ ಅಲ್ಲಿ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಯ ಎಲ್ಲಿದೆ ಅಲ್ಲಿ ಶಾಂತಿ ಮತ್ತು ಸಮಾಧಾನ ಇರಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ವಿಶೇಷವಾಗಿ ಪುನರುತ್ಥಾನವಾದ ಯೇಸು, ಪುನರುತ್ಥಾನವಾಗಿರುವ ಯೇಸು, ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು, ಪಾಪದ ಕೊಂಡಿ ಮರಣ ಅದನ್ನು ತೆಗೆದು ಹಾಕಿದಂಥ ಯೇಸು ನಮ್ಮ ಎಲ್ಲ ಭಯಗಳನ್ನು, ನಮ್ಮೆಲ್ಲ ಪಾಪಗಳನ್ನು, ಅವುಗಳನ್ನು ಆತನು ನಿಭಾಯಿಸಿದ್ದಷ್ಟೇ ಅಲ್ಲ, ಆತನೊಬ್ಬನೇ ನಮಗೆ ಸಮಾಧಾನವನ್ನು ಕೊಡಲಿಕ್ಕೆ ಶಕ್ತನು, ಅರ್ಹನು, ಸಾಮರ್ಥ್ಯ ಉಳ್ಳವನು, ಯೋಗ್ಯನೂ ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮಾತು ಯೋಹಾನ 14:27 ಬಹಳ ಸ್ಪಷ್ಟ ನೇರವಾದ ಮಾತು. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಯೋಹಾನ 14:27. ಪ್ರಿಯರೇ, ಪುನರುತ್ಥಾನವಾಗಿರುವ ಯೇಸು ನಮ್ಮ ಜೀವಿತಗಳಿಗೆ ಕೊಡುವಂತಹ ವಿಶೇಷವಾದ ಆಶೀರ್ವಾದ. ಪುನರುತ್ಥಾನವಾಗಿರುವ ಯೇಸು ತನ್ನ ಶಿಷ್ಯರಿಗೆ ಕೊಟ್ಟಂಥ ಮೊದಲನೆಯ ಆಶೀರ್ವಾದ. ಪುನರುತ್ಥಾನವಾಗಿರುವ ಯೇಸು ಆತನು ಜೀವಿತನಾಗಿ ಜೀವಿಸ್ತಾ ಇರುವುದರಿಂದ ನಮ್ಮೆಲ್ಲರಿಗೂ ಕೂಡ ಆತನು ಕೊಡುವ ವಿಶೇಷವಾದ ಆಶೀರ್ವಾದ ಸಮಾಧಾನ. ಹಲ್ಲೆಲೂಯಾ. ಸಮಾಧಾನ. ಇನ್ಫ್ಯಾಕ್ಟ್ ಒಂದು ಅಂಕಿ ಸಂಖ್ಯೆ ಈ ರೀತಿಯಾಗಿ ಜಾಗತಿಕವಾಗಿ ಕೇಳಲ್ಪಡ್ತು. ನಿನ್ನ ಜೀವನದಲ್ಲಿ ನೀನು ಆರಿಸಿಕೊಳ್ಳಬಹುದಾದಂತಹ ಅತ್ಯಂತ ಅತ್ಯುನ್ನತವಾದ ಒಂದು ಆಶೀರ್ವಾದ ಯಾವುದು? ನೀನು ಒಂದು ವೇಳೆ ಏನು ಬೇಕಾದರೂ ಜೀವನದಲ್ಲಿ ನೀನು ಹೊಂದ್ಕೊಳ್ಬಹುದು ಅಂದರೆ ನಿನಗೆ ಅದು ಕೊಡಲ್ಪಡುತ್ತದೆ ಅಂತ ಆ ಒಂದು ಸಾಧ್ಯತೆ ಇದ್ದರೆ, ಅನೇಕ ಅಭಿವೃದ್ಧಿ ಹೊಂದಿದಂಥ ದೇಶಗಳ ಅನೇಕ ಗರ್ಭ ಶ್ರೀಮಂತ ಜನರನ್ನು ಒಳಗೊಂಡಂಥ ಆ ಸರ್ವೆ ಮಾಡಿದಾಗ ಅವರಿಗೆ ಕೇಳಲ್ಪಟ್ಟ ಪ್ರಶ್ನೆ, ನೀನು ಜೀವನದಲ್ಲಿ ಏನು ಬೇಕಾದರೂ ಹೊಂದಬಹುದಾದ್ರೆ ನೀನು ಏನು ಹೊಂದುತ್ತಿ ಅಂತ ಪ್ರಶ್ನೆ ಕೇಳಿದರೆ ಅವರೆಲ್ಲರ ಉತ್ತರ ಸಮಾಧಾನ. ಸಮಾಧಾನ. ಮದುವೆಯಲ್ಲಿ ಸಮಾಧಾನದ ಅವಶ್ಯಕತೆ ಇದೆ. ಕುಟುಂಬಗಳಲ್ಲಿ ಸಮಾಧಾನದ ಶಾಂತಿ ಅವಶ್ಯಕತೆ ಇದೆ. ಕೆಲಸದ ಸ್ಥಳಗಳಲ್ಲಿ ಶಾಂತಿ ಸಮಾಧಾನದ ಅವಶ್ಯಕತೆ ಇದೆ. ಈಗ ನಾವು ನೋಡ್ತಾ ಇದ್ದೇವೆ, ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೇರಿಕಾ ಏನಪ್ಪ ಯಾವ ಯಾವ ಅನವಶ್ಯಕವಾದ ರೀತಿಯಲ್ಲಿ ಕಂಡು ಬರ್ತಾ ಇರುವಂಥ ಈ ಸ್ಥಿತಿ. ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾರೆ. ಯುದ್ಧ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇರುವಂತಹ ಸ್ಥಿತಿಯನ್ನು ತಂದುಬಿಟ್ಟಿದ್ದಾರೆ. ದೇಶಗಳ ಮಧ್ಯದಲ್ಲಿ ಶಾಂತಿ ಸಮಾಧಾನದ ಅವಶ್ಯಕತೆ ಇದೆ. ಆದರೆ ಆಧುನಿಕ ವೈಜ್ಞಾನಿಕ ಬೆಳವಣಿಗೆಗಳ ಮಧ್ಯದಲ್ಲಿ, ನಮ್ಮ ವೈದ್ಯಕೀಯ ಅಭಿವೃದ್ಧಿಯ ಮಧ್ಯದಲ್ಲಿ
ಇದನ್ನ ನೆನ್ಪಿಟ್ಕೊಳ್ರಿ. ಸೈಕಾಲಜಿ, ಸೈಕಿಯಾಟ್ರಿ ಇವೆಲ್ಲ ಮಾನಸಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಇರುವ ಎಲ್ಲ ಸಾಧನೆಗಳ ಮಧ್ಯದಲ್ಲಿ ಅದು ವಿದ್ಯಾಭ್ಯಾಸಗಳಿರ್ಬೋದು, ಅತ್ಯುನ್ನತ ಮಟ್ಟದ ವಿದ್ಯಾಸಂಸ್ಥೆಗಳು ಇದೆ. ಮತ್ತು ಇಂದು ಕಮ್ಯುನಿಕೇಷನ್ ಸಾಧನಗಳಂತಂದರೂ ಮೊಬೈಲ್ ಮುಖಾಂತರ ನಾವು ಜಗತ್ತಿನ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೂ ನಾವು ಸಂಪರ್ಕ ಸಾಧಿಸಬಹುದಾದಂಥ ಇಷ್ಟೊಂದು ಅಭಿವೃದ್ಧಿ ಹೊಂದಿರುವ ದಿವಸಗಳಲ್ಲಿ ನಾವು ವಾಸಿಸುವಾಗಲೂ ಕೂಡ ಮನಸ್ಸಿಗೆ ಶಾಂತಿ ಇಲ್ಲದೆ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಶಾಂತಿ ಇಲ್ಲದ ಜೀವನ. ಶಾಂತಿ ಇಲ್ಲ, ನೀನು ಶಾಂತಿಯಿಂದ ಇರಲು ಬಿಡುವುದಿಲ್ಲ. ಯಾರನ್ನೂ ಶಾಂತಿಯಿಂದ ಇರಲು ಬಿಡುವುದಿಲ್ಲ. ನಿನ್ನೊಳಗೆ ಶಾಂತಿ ಇಲ್ಲ, ನಿನ್ನ ಸುತ್ತಲೂ ಕೂಡ ಶಾಂತಿ ಸಮಾಧಾನ ಇಲ್ಲದಂತೆ ನೋಡಿಕೊಳ್ತೀವಿ. ಅದರಿಂದ ಮುರಿದು ಹೋಗುವಂತಹ ದಾಂಪತ್ಯಗಳು, ಕುಟುಂಬಗಳು, ದ್ವೇಷ, ಬಂಡುತನ, ಹಣಕಾಸಿನ ವಿಷಯದಲ್ಲಿ ಆತಂಕ, ಚಿಂತೆ, ಈ ರೀತಿಯಾದ ವಿಷಯಗಳು ಜಗತ್ತಿಗೆ ಕಾಡ್ತಾ ಇದೆ. ಜಗತ್ತು ಒಂದು ವೇಳೆ ಶಾಂತಿ ಕೊಡ್ತದ ಹೇಳ್ತದ್ರಿ, ಶಾಂತಿ ಸಮಾಧಾನ ಸಿಗ್ತದಂತ ಹೇಳ್ತದೆ. ಹೇಗೆ ಶಾಂತಿ ಸಮಾಧಾನ ಸಿಗ್ತದೆ? ನೀನು ಎದುರಿಸುತ್ತಿರುವ ಸಮಸ್ಯೆ ಏನಿದೆಯಲ್ಲ ಅದರಿಂದ ತಪ್ಪಿಸಿಕೋ, ಎಸ್ಕೇಪ್ ಆಗು. ಹೆಂಗೆ ಎಸ್ಕೇಪ್ ಆಗುವುದು? ನಿನ್ನ ಈ ಒಂದು ಏನಂತಾರೆ ಕಷ್ಟ ಅಥವಾ ನಿನ್ನ ಒಂದು ಚಿಂತೆ ಅಥವಾ ನಿನ್ನ ಸಮಸ್ಯೆಗಳಿಂದ ನೀನು ಹೇಗೆ ಎಸ್ಕೇಪ್ ಆಗುವುದು? ಜಗತ್ತು ಎಂದು ಹೇಳ್ತಾ ಇರುವಂಥ ವಿಧಾನಗಳೇನು? ಡ್ರಗ್ಸ್ ತೆಗೆದುಕೋ, ಮದ್ಯಪಾನ ಮಾಡು, ಅನೈತಿಕ ವಿಷಯಗಳಲ್ಲಿ ತೊಡಗಿಕೋ, ನಿರಂತರವಾಗಿ ಮನೋರಂಜನೆಯಲ್ಲಿ ಸಮಯ ಕೊಡು. ಎಂಟರ್ಟೈನ್ಮೆಂಟ್. ಎಲ್ಲ ವಿಧದ ಏನಂತಾರೆ ಮಜಾ ಮಾಡೋದಕ್ಕಾಗಿ ಸಮಯ ಕೊಡು. ಹೇಗಾದರೂ ಮಾಡಿ ನಿನಗೆ ತೃಪ್ತಿ ಆಗಬೇಕು, ನಿನಗೆ ಸಂತುಷ್ಟಿ ಆಗಬೇಕು, ನಿನಗೆ ಸಂತೃಪ್ತಿ. ಆಮೇಲೆ ಕೆಲವರು ಇದು ಏನಂತಾರೆ ಭಾಳ ವಿದ್ಯಾವಂತರನ್ನು ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ನೆಗೆಟಿವ್ ಮಾತಾಡಬಾರ್ದು. ಕೇಳಿದ್ದಿರಲ್ಲ ಇವಾಗ ಅನೇಕ ಸಾರಿ, ನೆಗೆಟಿವ್ ಮಾತಾಡಕ್ಕೆ ಹೋಗ್ಬಾಡ್ರಿ, ಬರೀ ಪಾಸಿಟಿವ್ ಮಾತಾಡ್ರಿ. ಕೆಲವರು ಯೋಚಿಸ್ತಾರೆ ಈ ರೀತಿಯಾಗಿ ಯೋಚಿಸ್ತಾರೆ. ಏನಂದರೆ ಶಾಂತಿ ಅಥವಾ ಸಮಾಧಾನ ಅಂತಂದರೆ ಕಷ್ಟ ಅಥವಾ ಸಮಸ್ಯೆ ಇಲ್ಲದಿರುವಂಥದ್ದು ಶಾಂತಿ ಮತ್ತು ಸಮಾಧಾನ ಅಂತ ಯೋಚಿಸ್ತಾರೆ. ಪ್ರಿಯರೇ, ಜೀವನದ ವಾಸ್ತವಿಕತೆ, ನಿಜ ಸಂಗತಿಗಳನ್ನು ಎದುರಿಸುವುದಕ್ಕೆ ಸಿದ್ಧ ಇಲ್ಲ. ಅದು ಒಂದು ವೇಳೆ ಕಷ್ಟ ಅಥವಾ ಸಮಸ್ಯೆ ಇಲ್ಲದಿರುವ ಜೀವನವೇ ಅದು ಶಾಂತಿಯ ಜೀವನ, ಅದು ಸಮಾಧಾನದ ಜೀವನ ಅಂತ. ಆದರೆ ಅದು ಶಾಂತಿ ಅಲ್ಲ. ಅದು ಕಷ್ಟ ಅಥವಾ ಸಮಸ್ಯೆ ಇಲ್ಲದ ಜೀವನ ಅದು ಸತ್ತು ಹೋದಂಥ ವ್ಯಕ್ತಿಗಳ ಜೀವನ. ನೋ, ನಿಜವಾದ ಶಾಂತಿ ಏನು ಅನ್ನುವಂಥದ್ದನ್ನು ಜಗತ್ತು ಇನ್ನೂ ಕಂಡಿಲ್ಲ. ಇನ್ಫ್ಯಾಕ್ಟ್ ನಾವು ಗುರುತಿಸ್ತೇವೆ. ನಮಗೆ ಗೊತ್ತಿರುವಂಥ ವಿಶೇಷವಾದ ಸತ್ಯ, ಬೈಬಲ್ ತಿಳಿಸುವಂಥ ವಿಶೇಷವಾದ ಸತ್ಯ. ನಾವು ಶಾಂತಿ ಸಮಾಧಾನವನ್ನು ಆಯ್ಕೆ ಮಾಡ್ಬೋದು, ಆರಿಸಿಕೊಳ್ಬೋದು, ಬೇಕು ಅಂತ ಹೇಳಬಹುದು. ಆದರೆ ನಿಜವಾದ ಶಾಂತಿದಾಯಕನಾದ ದೇವರಿಂದ ಮಾತ್ರ ಬರ್ತದೆ. ಹಲ್ಲೆಲೂಯಾ. ನಿಜವಾದ ಶಾಂತಿದಾಯಕನಾದ ದೇವರು ಮಾತ್ರ ಕೊಡುವವನಾಗಿದ್ದಾನೆ. ಯಾಕೆ ಗೊತ್ತಾ? ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ, ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಗೆ ಈ ಮಾತನ್ನು ತಿಳಿಸ್ತಾನೆ. ಶಾಂತಿ ಸಮಾಧಾನ ಅದನ್ನು ನಾನು ಸಾಧಿಸುವಂತಹ ಕಾರ್ಯವಲ್ಲ. ಶಾಂತಿ ಸಮಾಧಾನ ಒಂದು ಸ್ಥಳ ಅಲ್ಲ. ಶಾಂತಿ ಸಮಾಧಾನ ಕೇವಲ ಒಂದು ಅನುಭವ ಅಲ್ಲ. ಬೈಬಲ್ ಹೇಳ್ತದೆ ಶಾಂತಿ ಅಥವಾ ಸಮಾಧಾನ ದೇವರು ನಮಗೆ ಕೊಡುವ ವರ. ಹಲ್ಲೆಲೂಯಾ. ದೇವರು ನಮಗೆ ಕೊಡುವ ವರ ಶಾಂತಿ. ಹಾಗಾದರೆ ಶಾಂತಿದಾಯಕನಾದ ದೇವರು ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳಿದಂಥ ಆ ಯೇಸು ಸ್ವಾಮಿ
ಪುನರುತ್ಥಾನವಾದ ಯೇಸು, ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ತನ್ನ ಶಿಷ್ಯರನ್ನ ಕಂಡಾಗ ಫಸ್ಟ್ ಆತನು ಕೊಟ್ಟಂತ ಆಶೀರ್ವಾದ, ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯಾ. ನಿಮಗೆ ಸಮಾಧಾನವಾಗಲಿ. ಪರಲೋಕದ ಶಾಂತಿ, ಈ ಲೋಕ ಕೊಡುವಂತ ಶಾಂತಿ ಅಲ್ಲ, ಪರಲೋಕದ ಶಾಂತಿ, ಪರಲೋಕದ ಸಮಾಧಾನ ಪುನರುತ್ಥಾನವಾಗಿರುವ ಯೇಸು ನಮಗೆ ಕೊಟ್ಟಿದ್ದಾನೆ. ಸೊ ಏನು ಗೊತ್ತಾ? ಬಿಕಾಸ್ ಹಿ ಲಿವ್ಸ್ ಐ ಕ್ಯಾನ್ ಲಿವ್ ಇನ್ ಪೀಸ್. ಹಲ್ಲೆಲೂಯಾ. ಆತನು ಎದ್ದಿರುವುದರಿಂದ ನಾನು ಶಾಂತಿ ಸಮಾಧಾನದಿಂದ ನಾನು ಜೀವಿಸಬಹುದು. ಅದೇ ಆ ಘಟನೆ ಹೇಳ್ತಾರಲ್ಲ, ಮಾರ್ಟಿನ್ ಲೂಥರ್ ಅನ್ನುವ ಸೇವಕರು ಎದುರಿಸುತ್ತಿರುವ ಸಮಸ್ಯೆಯ ನಿಮಿತ್ತ ಮನಗುಂದಿದವರಾಗಿ ನಿರಾಶೆಯಿಂದ ಏನು ಗೊತ್ತಾ, ಅವರು ಬಹಳ ದುಃಖಗ್ರಸ್ತ ಗಲಿಬಿಲಿಯ ಸನ್ನಿವೇಶದಲ್ಲಿ ಅವರು ಕುಳಿತುಕೊಂಡಂಥ ಸಮಯದಲ್ಲಿ ಆ ಒಂದು ಜರ್ಮನ್ ದೇಶದಲ್ಲಿ ಅವರ ಆ ಮನೆಯಲ್ಲಿ ಅವರು ಹೇಗಪ್ಪ ಈ ಕಷ್ಟ, ಹೇಗಪ್ಪ ಈ ಸಮಸ್ಯೆ ಎದುರಿಸುವುದು ಹೇಗೆ ಅಂತ ಅವರು ಆ ದುಃಖದ ಮನಗುಂದಿದಂತಹ ನಿರಾಶೆಯ ಜಿಗುಪ್ಸೆಯ ವಿಷಯದಲ್ಲಿ ಕೂತ್ಕೊಂಡಾಗ ಅವರ ಹೆಂಡತಿ, ಅಲ್ಲಿ ಸಾಮಾನ್ಯವಾಗಿ ಯಾವುದಾದ್ರೂ ಶವ ಸಂಸ್ಕಾರಕ್ಕೆ ಹೋಗಬೇಕಾದ್ರೆ ಫುಲ್ ಬ್ಲ್ಯಾಕ್ ಬಟ್ಟೆ ಧರಿಸ್ಕೊಂಡು ಹೋಗ್ತಾ ಇರುವಂಥ ಸಂಪ್ರದಾಯ. ಸೊ ಆ ದಿನ ಅವರ ಹೆಂಡತಿ ಫುಲ್ ಬ್ಲ್ಯಾಕ್ ಕಪ್ಪಾದ ಬಟ್ಟೆಗಳನ್ನು ಧರಿಸಿ ಅವರು ಬಂದಾಗ ಮಾರ್ಟಿನ್ ಲೂಥರ್ ತಮ್ಮ ಕೆಲಸದಲ್ಲಿ ಆ ಒಂದು ಸ್ಟ್ರೆಸ್ನಲ್ಲಿ ತಲೆ ಕೆಡಿಸ್ಕೊಂಡಂಥವ್ರು ಮುಖ ಎತ್ತಿ ನೋಡಿದ್ರು. ಅವರ ಹೆಂಡತಿ ಕ್ಯಾಥರಿನ್ ಏನಂತಾರೆ, ಶವ ಸಂಸ್ಕಾರಕ್ಕೆ ಹೋಗ್ತಾ ಇರುವಂತಹ ಬಟ್ಟೆ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಾರ್ಟಿನ್ ಲೂಥರ್ಗೆ ಈ ಒಂದು ಜಿಗುಪ್ಸೆ ಉಂಟಾಯ್ತು, ಕುತೂಹಲ ಉಂಟಾಯ್ತು. ಯಾಕೆ ಯಾರು ಸತ್ತಾರೆ ಅಂತಂದು ಕೇಳಿದರು ಅವರು. ಯಾರು ಸತ್ತಾರೆ? ಕ್ಯಾಥರಿನ್ ಅವರ ಹೆಂಡತಿ ಹೇಳಿದ್ದು ಯೇಸು ಸ್ವಾಮಿ ಸತ್ತಾರೆ ಅಂತ ಅನ್ಕೋ. ಫುಲ್ ಅವರು ಶಾಕ್ ಆಗಿಬಿಡ್ತು ಮಾರ್ಟಿನ್ ಲೂಥರ್. ಏನು ಮಾತಾಡ್ತಾ ಇದೀಯಾ? ಅಲ್ಲ, ನೀನು ಈ 2-3 ದಿವಸದಿಂದ ನಿನ್ನ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ರೀತಿಯನ್ನು ನೋಡಿದರೆ ಪುನರುತ್ಥಾನವಾಗಿರುವ ಯೇಸು ಸ್ವಾಮಿನೇ ಮತ್ತೆ ಸತ್ತು ಹೋದಂತೆ ಕೂತ್ಕೊಂಡಿದ್ದೀಯಲ್ಲ ಅಂತ ಕೇಳಿದವರು. ಅವಾಗ ಎಚ್ಚೆತ್ತುಕೊಂಡು ಮಾರ್ಟಿನ್ ಲೂಥರ್ ಧೈರ್ಯ ತೆಗೆದುಕೊಂಡು ನೆನಪು ಮಾಡಿಕೊಂಡ್ರು. ಏನು ಗೊತ್ತಾ, ಪುನರುತ್ಥಾನವಾಗಿರುವ ಯೇಸು ಜಗತ್ತಿಗೆ ಕೊಟ್ಟಂಥ ಶ್ರೇಷ್ಠವಾದ ಆಶೀರ್ವಾದ, ಆತನ ಸಂಬಂಧದಲ್ಲಿ ನಾವಿರುವಾಗ ನಮಗೆ ದೊರಕುವ ಶ್ರೇಷ್ಠವಾದ ಆಶೀರ್ವಾದ, ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯಾ. ನಿಮಗೆ ಸಮಾಧಾನವಾಗಲಿ. ಯಾಕೆ ಗೊತ್ತಾ? ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ. ನಮ್ಮ ಕಷ್ಟಗಳು ಬೇಕಾದಷ್ಟು ಇರಬಹುದು, ನಮ್ಮ ಸಾಲ, ಹಣಕಾಸು, ಕೌಟುಂಬಿಕ ಸಮಸ್ಯೆಗಳು, ಭವಿಷ್ಯತ್ತಿನ ಪ್ರಶ್ನೆಗಳು ಏನೆಲ್ಲ ಇರಬಹುದು. ಆದರೆ ಒಂದು ನೆನಪಿಟ್ಕೊಳ್ಳೋಣ, ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ. ಪುನರುತ್ಥಾನವಾಗಿರುವ ಯೇಸು ಜೀವನವನ್ನು ಎದುರಿಸುವುದಕ್ಕೆ, ಜೀವನವನ್ನು ವಿವೇಚಿಸಿ ಎದುರಿಸುವುದಕ್ಕೆ ಆತನು ನಮಗೆ ಶಕ್ತಿ ಸಾಮರ್ಥ್ಯ ಕೊಡುವವನಾಗಿದ್ದಾನೆ. ನಾವು ಆತನ ಸ್ವರ ಕೇಳಿ ಅದಕ್ಕೆ ಕಿವಿಗೊಡುವವರಾಗಿ, ಅದಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ ಆತನು ಅದಕ್ಕೆ ತಕ್ಕದಾದ ಒಂದು ಗತಿಗೆ, ಆ ಉದ್ದೇಶಕ್ಕೆ ಆತನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. Because he lives, we can live in peace. Hallelujah. ಒಂದು ವೇಳೆ ಎಲ್ಲಿ ಇನ್ನೂ ಗಲಿಬಿಲಿಯಲ್ಲಿ ನೀವು ಅನುಭವಿಸ್ತಾ ಇದ್ರೆ ನೀವು ಈ ವಿಷಯ ಮರೆತು ಬಿಟ್ಟಿದ್ದೀರಂತ ಅನ್ನಿಸ್ತದೆ. ಏನು? ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಈ ದಿವಸ ಈ ನಿರ್ಧಾರ ಮಾಡ್ರಿ, ಸ್ವಾಮಿ ನೀನು ಸತ್ತಿಲ್ಲ, ನೀನು ಮರಣವನ್ನು ಜಯಿಸಿದ್ದಿ, ನರಕವನ್ನು ಜಯಿಸಿದ್ದಿ, ಸೈತಾನನನ್ನು ಜಯಿಸಿದ್ದಿ, ಪಾಪವನ್ನು ಜಯಿಸಿದ್ದಿ. ನಿನ್ನನ್ನು ಹಿಂಬಾಲಿಸುತ್ತಾ ನಾನು ಜೀವಿಸ್ತಾ ಇದ್ದೇನೆ.
ನನ್ನ ಜೀವಿತಕ್ಕೂ ಕೂಡ ನಿನ್ನ ಸಾಧನೆಯ ಆಶೀರ್ವಾದ ನನಗೂ ದೊರಕುತ್ತದೆ. ಹಲ್ಲೆಲೂಯ. ನಿನ್ನ ಸಾಧನೆಯ ಆಶೀರ್ವಾದ ನನಗೂ ಉಂಟು. ಹಲ್ಲೆಲೂಯ, ಹಲ್ಲೆಲೂಯ. ನಿಮಗೆ ಸಮಾಧಾನವಾಗಲಿ. ಎರಡನೆಯ ಆಶೀರ್ವಾದ, ನಾವು ಈ ಪುನರುತ್ಥಾನವಾದ ಯೇಸು ನಮಗೆ ಅನುಗ್ರಹಿಸುವಂಥ ಎರಡನೆಯ ಆಶೀರ್ವಾದ, ಅದು 20ನೇ ಅಧ್ಯಾಯದಲ್ಲಿಯೇ 24ರಿಂದ ನಾವು ಓದುವಾಗ ಅದನ್ನು ಗಮನಿಸ್ತೇವೆ. 24ನೇ ವಚನದಿಂದ ಹೀಗೆ ಓದ್ತೇವೆ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಪ್ರಿಯರೇ, ಈ ವಚನ ವಿಶೇಷವಾದ ವಚನ. ಈ ವಚನ ತೋಮನ ವಿಷಯವಾಗಿ ಅಂತ ಹೇಳುವಾಗ, ತೋಮ ನಮ್ಮ ಭಾರತಕ್ಕೆ ವಿಶೇಷವಾಗಿ ಕಳುಹಿಸಲ್ಪಟ್ಟ ಶಿಷ್ಯ. ನಾವು ಕೇರಳಕ್ಕೆ ಬಂದಂಥ ಯೇಸು ಸ್ವಾಮಿಯ ಶಿಷ್ಯ ಅಂತನ್ನುವಾಗ ತೋಮನ ಹೆಸರು ಬರ್ತದೆ. ಏನೋ ತೋಮ ಈ ಒಂದು ಕೇರಳದ ಪ್ರಾಂತ್ಯಕ್ಕೆ ಯೇಸು ಸ್ವಾಮಿ ಅವನಿಗೆ ದರ್ಶನ ಕೊಟ್ಟು ನೀನು ಭಾರತಕ್ಕೆ ಹೋಗಬೇಕನ್ನುವಂತಹ ಆ ಒಂದು ದರ್ಶನದ ಮುಖಾಂತರ ಅವನಿಗೆ ತಿಳಿಸಿ ಕಳುಹಿಸಿಕೊಟ್ಟದ್ದು ಅಂತ ಸಭಾ ಚರಿತ್ರೆಯಲ್ಲಿ ನಾವು ಅದನ್ನು ಓದುತ್ತೇವೆ. ಸೊ ಅದು ಆಲ್ಮೋಸ್ಟ್ 2000 ವರ್ಷಗಳ ಹಿಂದೆ ಭಾರತಕ್ಕೆ ತೋಮನು ಬಂದ, ಸುವಾರ್ತೆ ಸಾರಿದ, ಮತ್ತು ಅವನನ್ನು ನಿಮಗೆ ಈ ಒಂದು ಚೆನ್ನೈ ಪಟ್ಟಣದಲ್ಲಿ ಇರುವಂಥ ಸೆಂಟ್ ಥಾಮಸ್ ಮೌಂಟ್ ಅನ್ನುವ ಆ ಸ್ಥಳದಲ್ಲಿ ಅವನನ್ನು ಕೊಲ್ಲಲಾಯಿತು. ಮತ್ತು ಆ ಘಟನೆ ವಿಷಯವಾಗಿ ನೀವು ಅನೇಕ ಸಂಗತಿಗಳನ್ನು ಅಲ್ಲಿ ನೀವು ನೋಡ್ತೀರಿ. ಸೊ ಭಾರತದಲ್ಲಿ ಯಾರಾದರೂ ನೀವು ಸುವಾರ್ತೆಯನ್ನು ಸಾರಿದ್ದು ಅವರು ಇವರು ಅಂತ ಯಾರಾದರೂ ಹೇಳಿದರೆ ಸಂಪೂರ್ಣವಾಗಿ ಅದು ತಪ್ಪು. ಭಾರತಕ್ಕೆ ಸುವಾರ್ತೆಯನ್ನು ಸಾರುವುದಕ್ಕೆ ಬಂದಂಥ ಸುವಾರ್ತಿಕ ಅಂತಂದರೆ ಯೇಸು ಸ್ವಾಮಿಯೇ ಕಳುಹಿಸಿಕೊಟ್ಟಂಥ ತೋಮ. ಇವನ ವಿಷಯ ನಾವು ಭಾಳ ವಿಶೇಷವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಇವನ ಸ್ವಭಾವ ಏನಿತ್ತು, ಎಂಥ ವ್ಯಕ್ತಿ ಇವನು ತೋಮ ಅಂದರೆ, ಇವರೆಲ್ಲ ಹೇಳ್ತಾ ಇದ್ದಾರೆ, ಶಿಷ್ಯರೆಲ್ಲ ಹೇಳ್ತಾ ಇದ್ದಾರೆ, ಓ ಪುನರುತ್ಥಾನವಾದ ಯೇಸು, ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ಸ್ವಾಮಿಯನ್ನು ನಾವು ನೋಡಿದ್ದೇವೆ, ಆತನು ನಮಗೆ ಕಾಣಿಸಿಕೊಂಡನು, ನಮ್ಮ ಮಧ್ಯದಲ್ಲಿ ಬಂದನು, ನಮ್ಮ ಜೊತೆಗೆ ಊಟ ಮಾಡಿದನು. ಆ ಯೇಸು ಸತ್ತಿಲ್ಲ, ಆತನು ಎದ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವನ ಒಂದು ಎಂಥ ಸೈಂಟಿಸ್ಟ್ ಅಪ್ಪ ಅಂತಂದರೆ, ಎಂಥ ವಿಜ್ಞಾನಿ ಇದ್ದ, ಏನಂತಾರೆ ಎಂಫಿರಿಕಲ್ ಎವಿಡೆನ್ಸಸ್ ಅಂತ ಹೇಳ್ತಾರೆ. ನನಗೆ ಕಣ್ಣಿಗೆ ಕಾಣಬೇಕು, ನೋಡಬೇಕು, ಅದರ ಮೇಲೆ ನಾನು ನಂಬುತ್ತೇನೆ ಅನ್ನುವಂಥ ಆ ರೀತಿಯಾದ ವಿಶ್ವಾಸ ಹೊಂದಿದಂಥ ತೋಮ, ನಾನು ನಂಬುವುದಿಲ್ಲ, ನಾನೇ ಸ್ವತಃ ನೋಡದ ಹೊರತು, ನಾನೇ ಸ್ವತಃ ಸ್ಪರ್ಶಿಸದ ಹೊರತು ನಾನು ನಂಬುವುದಿಲ್ಲ. ಸೊ ಯೇಸು ಸ್ವಾಮಿ ಅವನಿಗೆ ಕಾಣಿಸಿಕೊಂಡು
ಅವನು ಯಾವ ಮಾತು ಹೇಳಿದ್ನಲ್ಲ, ತಗೋಪ್ಪ ಈ ಕೈಗಳನ್ನು ಸ್ಪರ್ಶಿಸು ಅಂತ ಹೇಳ್ತಾರೆ. ತಗೋಪ್ಪ ಈ ಪಕ್ಕೆಯೊಳಗೆ ನೀನು ಕೈ ಹಾಕ್ತಿ ಅಂತ ಹೇಳಿದಿಲ್ಲ, ಬೆರಳು ಹಾಕ್ತಿ ಅಂತ ನೋಡು. ಆತನ ಮಾತು ಬಹಳ ಸ್ಪಷ್ಟ. ನಂಬದವನಾಗಿರಬೇಡ, 27ನೇ ವಚನ. ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳ್ತಾನೆ. ಪ್ರಿಯರೇ, ಪುನರುತ್ಥಾನದ ಆಶೀರ್ವಾದ ಇನ್ನೊಂದೇನು ಗೊತ್ತಾ? ಆಶೀರ್ವಾದ ಇದು ನಮಗೆ ಸಂಶಯಕ್ಕೆ, ಓಕೆ, ಡೌಟ್ ಆತನು ತೆಗೆದು ಹಾಕಿರುವಂಥ ಕಾರ್ಯ. ಓಕೆ, ಸಂಶಯದ ಸಾಧ್ಯತೆಯೂ ಇಲ್ಲದಾಗಿದೆ. ನಾವು ಸಂಶಯ ಪಡುವ ಸಾಧ್ಯತೆಯೂ ಇಲ್ಲ ಇವಾಗ. ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಸಂಶಯ ಪಡುವ ಸಾಧ್ಯತೆ ಇಲ್ಲ. ಆತನ ಕುರಿತು ಸಂಶಯ ಪಡಬೇಕಾಗಿಲ್ಲ. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆಂಬುವ ವಿಷಯವಾಗಿ ಸಂಶಯ ಪಡಬೇಕಾಗಿಲ್ಲ. ಆತನ ವಾಕ್ಯಗಳ ಕುರಿತು ನಾವು ಸಂಶಯ ಪಡಬೇಕಾಗಿಲ್ಲ. ಆತನ ಮಾತುಗಳ ಕುರಿತು ನಾವು ಸಂಶಯ ಪಡಬೇಕಾಗಿಲ್ಲ. ಸಂಶಯ ಅನ್ನುವಂಥದ್ದನ್ನೇ ಆತನು ತೆಗೆದು ಹಾಕಿದ್ದಾನೆ. ಯಾಕಂದರೆ ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ನಂಬದವನಾಗಿರಬೇಡ ತೋಮ, ನಂಬದವನಾಗಿರಬೇಡ, ನಂಬುವವನಾಗು. 29ನೇ ವಚನ ಈ ನಂಬಿಕೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ವಿಷಯ ತಿಳಿಸ್ತದೆ. ಕೆಲವರು ಅದನ್ನು ತಪ್ಪಾಗಿ ಯೋಚಿಸ್ತಾರೆ. ಏನು? ಯೇಸು ಸ್ವಾಮಿ ಹೇಳಿದ ಮಾತು, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬುವವರು ಧನ್ಯರು ಎಂದು ಹೇಳಿದನು. ನೋಡದೆ ನಂಬುವವರು ಧನ್ಯರು ಎಂದು ಹೇಳಿದನು. ಸೊ ಇಲ್ಲಿ ಈ ವಚನದ ಪ್ರಕಾರ ಯೇಸು ಸ್ವಾಮಿ ಪ್ರತಿಪಾದಿಸುತ್ತ ಇರುವಂಥ ಸಂಗತಿ ಏನು, ಅಥವಾ ಯೇಸು ಸ್ವಾಮಿ ಪ್ರೋತ್ಸಾಹಿಸುವ ಸಂಗತಿ ಏನು? ಏನಂತಾರೆ? ನೋಡದೆ ನಂಬಬೇಕು ಅಂದರೆ ಪ್ರೂಫ್ ಇಲ್ಲದೆ, ಆಧಾರ ಇಲ್ಲದೆ ನಂಬಬೇಕು ಅನ್ನುವಂಥದ್ದನ್ನು ಆತನ ಹೇಳ್ತಾ ಇದ್ದಾರ. ಕೆಲವರು ಆ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೆ ಇದನ್ನು. ಈ ವಚನ ನೋಡದೆ ನಂಬಿದವರು ಧನ್ಯರು ಅಂತ ಹೇಳುವಾಗ ಯೇಸು ಸ್ವಾಮಿಯ ಈ ಮಾತಿನ ಅರ್ಥ ನಾವು ನೋಡದೆ ನಂಬಬೇಕು ಅಂತಂದ್ರೆ ನಮಗೆ ಯಾವ ಪ್ರೂಫ್ ಇಲ್ಲದೆ ನಾವು ನಂಬಬೇಕು, ಯಾವ ಪ್ರೂಫ್ ಇಲ್ಲದೆ, ಯಾವ ಆಧಾರ ಇಲ್ಲದೆ ನಾವು ನಂಬಬೇಕು. ಆ ರೀತಿಯಾಗಿ ವಿಚಾರ ಮಾಡುವಂಥದ್ದು ತಪ್ಪು. ಯಾಕಂದರೆ ಈ ಸಂದರ್ಭದಲ್ಲಿ, ಈ ವಾಕ್ಯದ ಸಂದರ್ಭದಲ್ಲಿ, ವಾಕ್ಯ ಯಾವ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮಾತನ್ನು ಹೇಳಿದನು, ನೋಡದೆ ನಂಬುವವನು ಧನ್ಯನು ಅಂತ? ಯಾವ ಸಂದರ್ಭದಲ್ಲಿ ಆತನು ಹೇಳಿದನು? ಯೋಚನೆ ಮಾಡ್ರಿ. ಯಾವ ಸಂದರ್ಭದಲ್ಲಿ ಆ ಮಾತನ್ನು ಯೇಸು ಸ್ವಾಮಿ ಹೇಳಿದ್ದಾರೆ? ಯಾಕಂದರೆ ಇಲ್ಲಿ ಈ ಘಟನೆಯಲ್ಲಿ ಯೇಸು ಸ್ವಾಮಿ ಆಗಲೇ ಶಿಷ್ಯರಿಗೆ ಕಣ್ಣಾರೆ ಕಾಣಿಸಿಕೊಂಡಿದ್ದಾರೆ. ಮರಿಯಳು ಅವರ ಆ ಗುಂಪು ಖಾಲಿಯಾಗಿರುವ ಸಮಾಧಿಯನ್ನ ನೋಡಿದ್ದಾರೆ. ಪೇತ್ರ, ಯೋಹಾನ ಸಮಾಧಿಯೊಳಗೆ ಹೊಕ್ಕು ಆ ಸಮಾಧಿ ಸ್ಥಳ ಖಾಲಿ ಇದೆ ಅಂತ ನೋಡಿದ್ದಾರೆ. ಯೇಸು ಸ್ವಾಮಿ ಆ ಖಾಲಿಯಾದ ಸಮಾಧಿಯ ಅನುಭವ ಅವರಿಗೆ ಕೊಟ್ಟು ಆಗಿದೆ, ಅವರಿಗೆ ಕಾಣಿಸಿಕೊಂಡು ಆಗಿದೆ. ಇದೆಲ್ಲ ಆಗಿ ಅವರು ನಂಬಿದ್ದಾರೆ. ಆಧಾರ ಕೊಟ್ಟು ಆತನು ಅವರಿಗೆ ನಂಬುವ ಅವಕಾಶ ಕೊಟ್ಟಿದ್ದಾನೆ. ಆಧಾರವಿದ್ದು ನಂಬುವ ಅವಕಾಶ ಅದಕ್ಕೆ ಇದ್ದು ನಂಬದಿದ್ರೆ ಆ ಪ್ರಶ್ನೆ, ಆ ಸಂದರ್ಭ, ಆ ಸನ್ನಿವೇಶಕ್ಕೆ ಇದು ಅನ್ವಯ ಆಗ್ತದೆ. ಅರ್ಥ ಮಾಡಿಕೊಳ್ಳಿ ಇದನ್ನು. ನೋಡದೆ ನಂಬುವವರು ಧನ್ಯರು, ನೋಡದೆ ನಂಬಿದವರು ಧನ್ಯರು ಅಂತ ಹೇಳುವಾಗ ಅದರ ಅರ್ಥ, ನಮ್ಮ ಅನೇಕ ಮಾತುಗಳಲ್ಲಿ ಇದನ್ನು ಕೇಳ್ತೇವೆ. ಅವೆಲ್ಲ ಪ್ರಶ್ನೆ ಮಾಡಬಾರ್ದು, ನಾ ಏನು ಹೇಳ್ತೇನೆ ಅಷ್ಟೇ ನಂಬಬೇಕು. ಕೇಳಿದ್ದೀರಿದನ? ರೈಟ್? ನಾವು ಏನು ಹೇಳ್ತೇವೆ ಅಷ್ಟು ನಂಬಬೇಕು ಅಷ್ಟೇ. ನಮ್ಮ ಹಿರಿಯರು ಹೇಳ್ಯಾರ, ಅದನ್ನು ನಾವು ನಂಬ್ತಾ ಇದ್ದೇವೆ ಅಷ್ಟೇ. ನಾವು ನಂಬ್ಕೊಂಡಿರ್ಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ನಂಬ್ಕೊಂಡಿರ್ಬೇಕು ಅಷ್ಟೇ.
ಅಂದರೆ ನಂಬಿಕೆಗೆ ಪ್ರೂಫ್ ಕೇಳಬೇಡ, ನಿನ್ನ ನಂಬಿಕೆಗೆ ಪ್ರಶ್ನೆಗಳನ್ನು ಹಾಕಬಾರ್ದು, ನಿನ್ನ ನಂಬಿಕೆಗೆ ಎಷ್ಟು ಹೇಳ್ತೇನೆ ಅಷ್ಟನ್ನು ನಾನು ನಂಬಬೇಕು. ನಾವು ಯೋಹಾನನ ಮಾತನ್ನೇ ಕ್ಷಣ ಹೊತ್ತು ಒಂದು ವೇಳೆ ನಾವು ಯೋಚಿಸುವಾಗ ಈ ಒಂದು ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ನಾವು ಒಂದು ಯೋಹಾನ ಒಂದು ಈ ಮಾತು ನಾವು ಗಮನಿಸ್ತೇವೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಏನು ಮಾಡಿದ್ದೇವೆ, ಏನಂತೆ, ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಏನು? ಜೀವವಾಕ್ಯ. ಜೀವವಾಕ್ಯ ಇದು ಥಿಯರಿ ಅಲ್ಲ, ಇದು ಕೇವಲ ಯಾರೋ ಕನಸು ಕಂಡಂಥ ಕನಸಲ್ಲ, ಇದು ಯಾರೋ ಅವ್ರು ಹೇಳಿದರು ಇವರು ಹೇಳಿದ್ರು ಊಹಾಪೋಹದ ಮಾತುಗಳಲ್ಲ, ಬೈಬಲ್ನಲ್ಲಿ ಬರೆದಿರುವ ಸಂಗತಿಗಳು. ಯಾರೋ ಹೇಳಿದರು, ಯಾರೋ ಅವ್ರು ಹೇಳಿದರು ಇವ್ರು ಹೇಳಿದ್ರು, ಊಹಾಪೋಹದ ಮಾತುಗಳಲ್ಲ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವ ಪ್ರತ್ಯಕ್ಷವಾಯಿತು. ಆ ತಂದೆಯ ಬಳಿಯಲ್ಲಿದ್ದ ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೂನ್ಯತೆಯಲ್ಲಿ ನೀವು ಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೂನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ಪ್ರಿಯರೇ, ವಿಶೇಷವಾಗಿ ಈ ಅನುಭವ ನಾವು ನಂಬಿ ನಾವು ಅದನ್ನು ಆ ನಂಬಿಕೆಯ ಮೇಲೆ ಜೀವಿಸುವಾಗ, ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ಆತನು ಜೀವಿತನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ ಅಂತ ಹೇಳಿ ನಾವು ಆತನ ವಾಗ್ದಾನ, ಆತನ ಆದೇಶ, ಆತನ ಆಜ್ಞೆಗಳನ್ನು ಪಾಲಿಸುವವರಾಗಿ ನಾವು ಜೀವಿಸುವಾಗ ನಾವು ಆತನ ಸಂಗಡಲೂ ನಾವು ಒಬ್ಬರಿಗೊಬ್ಬರ ಸಂಗಡಲೂ ಅನ್ಯೋನ್ಯತೆ ಹೊಂದುತ್ತೇವೆ. ಹಲ್ಲೆಲೂಯಾ. ನಾವು ಇಲ್ಲಿ ಕುಳಿತುಕೊಂಡಿರುವುದಕ್ಕೆ ಆಧಾರ ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆತನು ಜೀವಿಸ್ತಾ ಇರೋದರಿಂದ ನಾವು ಆತನ ಸಂಗಡ ನಮ್ಮ ಮಧ್ಯದಲ್ಲಿಯೂ ಕೂಡ ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತದೆ. ಸಂಶಯಕ್ಕೆ ಅವಕಾಶ ಇಲ್ಲ. ಹಲ್ಲೆಲೂಯಾ. ಸಂಶಯಕ್ಕೆ ಅವಕಾಶ ಇಲ್ಲ. ಯಾವಾಗಾದರೂ ಸಂಶಯ ಬರ್ತಾ ಇದೆ ಅಂತಂದರೆ, ಡೌಟ್ ಬರ್ತಾ ಇದೆ ಅಂತಂದರೆ ನಾವು ಇದನ್ನು ನೆನ್ಪಿಟ್ಕೊಳ್ಳೋಣ, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ, ಸಂಶಯಕ್ಕೆ ಅವಕಾಶ ಇಲ್ಲ. ಹಾಗೂ ನಂಬದವನಾಗಿರಬೇಡ. ನೋಡದೆ ನಂಬುವವರಾದ ನಾವು ಏನು ನಂಬಿದ್ದೇವೆ? ಆಧಾರ ಇಲ್ಲದ್ರಿಂದಲ್ಲ, ನಾವು ನಂಬುತ್ತೇವೆ. ಯಾರ್ದು? ಯೋಹಾನನ ಮಾತುಗಳು. ನಾವು ಕಣ್ಣಾರೆ ಕಂಡದ್ದು, ಕಿವಿಯಾರೆ ಕೇಳಿದ್ದು, ಇದು ಸತ್ಯ ಅಂತ ನಾವು ನಂಬ್ತಾ ಇದ್ದೇವೆ. ಸೊ ನಾವು ನೋಡದೆ ನಂಬ್ತಾ ಇದ್ದೇವೆ. ಓಕೆ, ನಮಗೂ ಕೂಡ ಇದು ಧನ್ಯತೆಯ ಹಕ್ಕು ಆತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸೊ ಪುನರುತ್ಥಾನವಾಗಿರುವ ಯೇಸು, ಬಿಕಾಸ್ ಹಿ ಲಿವ್ಸ್ ಐ ವಿಲ್ ನಾಟ್ ಡೌಟ್. ಓಕೆ, ನಾನು ಸಂಶಯ ಪಡುವುದಿಲ್ಲ. ನೀವು ಯಾವ ವಿಷಯಗಳ ಕುರಿತು ಸಂಶಯ ಪಡ್ತಾ ಇದ್ದೀರಿ? ಜೀವನದ ಅನೇಕ ವಿಷಯಗಳ ಕುರಿತು ಸಂಶಯ ಪಡ್ತಾ ಇದ್ದೀರಿ. ಪ್ರಿಯರೇ, ನಮ್ಮ ಯೇಸು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ.
ಹಾಲೆಲೂಯಾ. ನಮ್ಮ ಯೇಸು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ನಾವು ಅಪನಂಬಿಗಸ್ಥರಾಗಿರುವುದಿಲ್ಲ, ನಾವು ಏನಂತಾರೆ ಸಂಶಯ ಪಡುವವರಾಗಿರುವುದಿಲ್ಲ. ಇದು ವಿಶೇಷವಾಗಿ ಈ ಮಾತು ಈ ನಂಬಿಕೆಗೆ ಸಂಬಂಧಪಟ್ಟಂತೆ ಅನೇಕ ಸಾರಿ ಕೆಲವರು ನಾನು ನೋಡಿ ನಂಬುತ್ತೇನೆ, ನಾನು ಪ್ರೂಫ್ ಇದ್ದರೆ ನಂಬುತ್ತೇನೆ, ಇದೆಲ್ಲ ಮೂಢನಂಬಿಕೆ, ಇದು ಅಜ್ಞಾನ ಅಂತೆಲ್ಲ ಕೆಲವರು ಯೋಚಿಸ್ತಾರೆ ನಮ್ಮ ನಂಬಿಕೆ ವಿಷಯದಲ್ಲಿ. ಕೆಲವು ವರ್ಷಗಳ ಹಿಂದೆ ಉಡುಪಿ ಪಟ್ಟಣಕ್ಕೆ ನಾನು ಸೇವೆಗಾಗಿ ಹೋದಂಥ ಸಮಯದಲ್ಲಿ, ಇದು ವಿದ್ಯಾರ್ಥಿ ಸೇವೆಯ ಸಮಯ, ಅಲ್ಲಿ ಒಂದು ಸ್ವಾರ್ಥಿಕ ಕಾರ್ಯಕ್ರಮ ಅದೆಲ್ಲ ಆಯಿತು. ಆ ಒಬ್ಬ ಮುಖ್ಯ ವಿದ್ಯಾರ್ಥಿ ನಾಯಕ ನನ್ನನ್ನು ನಮ್ಮ ಮನೆಗೆ ನೀವು ರಾತ್ರಿ ಊಟಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಆಯ್ತಪ್ಪ ಅಂತ ಅವ್ರ ಮನೆಗೆ ನಾವು ಊಟಕ್ಕೆ ಹೋಗಿದ್ದೆ. ಊಟಕ್ಕೆ ಹೋಗಿ ಕುಳಿತುಕೊಂಡ ಸಮಯದಲ್ಲಿ ಅವನು ಟೇಬಲ್ನಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಮತ್ತು ಆಮಂತ್ರಣೆ ಕೊಟ್ಟಂಥ ವ್ಯಕ್ತಿಯ ಸಹೋದರ ಎಲ್ಲರೂ ಕೂತ್ಕೊಂಡಿದ್ದಾರೆ. ಸೊ ಊಟ ಬಡಿಸ್ತಾ ಇದ್ದಾಗ ಆ ಕೂಟಕ್ಕೆ ಬರದೇ ಇದ್ದ ಒಬ್ಬ ಅವನ ಸಹೋದರ ನನ್ನ ಜೊತೆಗೆ ಮಾತಾಡಲು ಆರಂಭಿಸಿದರು. ಮಾತಾಡುತ್ತಾ ಇದ್ದಾಗ ಊಟ ಮಾಡ್ತಾ ಇದ್ದೇವೆ, ಓಕೆ, ಮನೆಗೆ ಕರೆಸಿ ಊಟ ಕೊಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದೇವೆ. ಊಟ ಮಾಡ್ತಾ ಇದ್ದಾಗ ಅವನು ಮನುಷ್ಯ ಅವನು ಯವನಸ್ತಾನೆ, ಅವನು ಹೇಳ್ತಾನೆ, ಈ ಸೇವೆ ಎಲ್ಲ ಏನ್ರಿ ಗೊತ್ತಾ, ಏನಂದರೆ ಇದೆಲ್ಲ ನೀವು ಮಾಡ್ತಿರೋದು ಹೊಟ್ಟೆಪಾಡಿಗಾಗಿ, ಓಕೆ, ನಿಮ್ಮದು ಬೇರೆ ಯಾವ ಏನಂತಾರೆ ಸಾಧ್ಯತೆಯೇ ಇಲ್ಲ, ಸೊ ಅದಕ್ಕೆ ಇದೆಲ್ಲ ಮಾಡ್ತಾ ತಿರುಗ್ತೀರಿ ನೀವು. ವಾಹ್, ಮನೆ ಕರೆಸಿ ಊಟಕ್ಕೆ ಕೂಡ್ರಿಸಿ ಈ ರೀತಿಯಾಗಿ ನೇರವಾಗಿ ನಮ್ಗೆ ಊಟ ಹೆಂಗೆ ಒಳಗೆ ಹೋಗಬೇಕು, ಕುಂದ್ರಿಸಿ ಊಟ ಮಾಡಿಸ್ತಾ ಬೈತಾ ಇದ್ದಾನೆ ಅವನು ವ್ಯಕ್ತಿ. ಓಕೆ, ಭಿಕ್ಷುಕರು ನೀವು ಅಂತ ಹೇಳ್ತಾರೆ. ಓಕೆ, ನೇರವಾಗಿ, ಓಕೆ, ಡೈರೆಕ್ಟ್. ನಮ್ಮ ಹಿಂದೆ ಮಾತಾಡ್ಕೊಳ್ತಾರೆ, ಹೋಗ್ಲಿ ಬಿಡ್ರಿ ಪಾಪ, ಅವ್ರನ್ನ ಕ್ಷಮಿಸ್ತೀವಿ. ಬಟ್ ಮುಖಾಮುಖಿ ಮಾತಾಡ್ಬೇಕಂದ್ರೆ ಎಷ್ಟು ದಮ್ ಇರಬೇಕಪ್ಪ. ಸೊ ನಾನು ಹೌದಾ ಅಂತ ಜಸ್ಟ್ ಸ್ಮೈಲ್ ಮಾಡ್ತಾ ಇದ್ದೆ. ನಾನು ಕೇಳಿದೆ, ಆನಂತರ ಮಾತಾಡ್ತಾ ನನಗೆ ಆಶ್ಚರ್ಯ ಆಯಿತು. ಅಪ್ಪ, ಹೇಗಪ್ಪ ಇಂಥ ಸೇವೆ ಮಾಡುವುದಕ್ಕಾಗಿ ಸೇವಕರಾಗಿ ನಾವು ಬಂದಿರುವಾಗ ನಮಗೆ ಮುಖಾಮುಖಿಯಾಗಿ ಈ ರೀತಿಯಾಗಿ ಹೇಳಬೇಕಂದ್ರೆ ಇವನಲ್ಲಿ ಎಷ್ಟೊಂದು ಏನೆಲ್ಲ ಪಾಂಡಿತ್ಯ, ಏನೆಲ್ಲ ಸಾಮರ್ಥ್ಯ ಇರಬೇಕು ಅಂತ ನಾನು ಅವನ ಬಗ್ಗೆ ಕೇಳಲು ಆರಂಭಿಸಿದೆ. ನಾನು ಕೇಳಿದೆ ಅವನಿಗೆ, ಹೌದಾ, ಓಕೆ. ನಾನು ಕೇಳಿದೆ, ನೀವೇನು ಮಾಡ್ತೀರಿ ಅಂದ ಕೂಡಲೇ ಅವನು ಹೇಳಿದ, ನಾನು ಇಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇದೆ, ಉಡುಪಿಯಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇದೆ, ಅದರ ಹೆಸರಿಲ್ಲ, ಅಲ್ಲಿ ನಾನು BSc ಲ್ಯಾಬ್ ಟೆಕ್ನಿಷಿಯನ್ ಮಾಡಿ ಐ ಆಮ್ ಅ ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್. ದೇವರಿಲ್ಲ, ಏನಿಲ್ಲ, ವಿಜ್ಞಾನ ಹೇಳ್ತದೆ ದೇವರಿಲ್ಲ, ಏನಿಲ್ಲ ಅಂತ. ಅರೇ ಬಾಬರೇ, ನಾನು ಅವನಿಗೆ ಭಾಳ, ಯಾಕಂದ್ರೆ ಅವನು ಡೈರೆಕ್ಟ್ ಮಾತಾಡಕತ್ತೇವಲ್ಲ, ಸೊ ನಾವು ಇವಾಗ ಡೈರೆಕ್ಟ್ ಮಾತಾಡೋಕೆ ಹಕ್ಕು ಬಂತು, ರೈಟ್. ಅವನೇ ನನಗೆ ಹಕ್ಕು ಕೊಟ್ಬಿಟ್ಟಾನೆ, ಯಾಕಂದ್ರೆ ನನಗೆ ಹೇಳಿದ್ದಾನು, ನೀನು ಊಟ ಪಾಡಿಗಾಗಿ ಸೇವೆ ಮಾಡ್ತಾ ಇತ್ತಿ ಅಂತ ನೇರವಾಗಿ ಹೇಳ್ತಾ ಇದ್ದಾನೆ. ಸೊ ಅವನು ಇಷ್ಟು ಡೈರೆಕ್ಟ್ ಮಾತಾಡತ್ತಾನಂದ್ರೆ ನಾನು ಅವನಿಗೆ ಡೈರೆಕ್ಟ್ ಮಾತಾಡ್ಬೋದು. ಸೊ ಅವನಿಗೆ ಹೇಳಿದೆ, ನನಗೆ ಬ್ರದರ್ ಒಂದು ಸಂಶಯ ಭಾಳ ಇತ್ತು, ಯಾಕೆ ಹೀಗೆ ಹೇಳ್ತದೆ ವಾಕ್ಯ ಅಂತ. ಏನು ವಾಕ್ಯ ಅಂದ್ಕೂಳೆ, ನೀನು ಆ್ಯಕ್ಚುಲಿ ಒಬ್ಬ ಮೂರ್ಖ ಅಂತ ಬೈಬಲ್ ಹೇಳ್ತದೆ ಗೊತ್ತಾ ಅಂತಂದ್ರೆ. ಏನು ಹೇಳ್ತೀರಿ ನೀವು? ಇಲ್ಲ, ಬೈಬಲ್ ಹೇಳ್ತದೆ ನೀನು ಮೂರ್ಖ ಅಂತ. ಫುಲ್ ಅವನು ತಲೆ ತಿರುಗ್ಲಿಕ್ಕತ್ತು. ನಾನು ಆ್ಯಕ್ಚುಲಿ ಇದನ್ನು ಸಂಶಯ ಪಡ್ತಾ ಇದ್ದೆ, ಯಾಕೆ ಒಬ್ಬ ಮನುಷ್ಯನಿಗೆ ಬೈಬಲ್ ಹೇಳ್ತದೆ, ದೇವರಿಲ್ಲ ಅಂತ ಅವನು ಹೇಳಿದರೆ ಅವನು ಮೂರ್ಖ ಅಂತ ಯಾಕೆ ಬೈಬಲ್ ಹೇಳ್ತದೆ ಅಂತ ವಿಚಾರ ಮಾಡ್ತಾ ಇದ್ದೆ. ಬಟ್ ನನಗೆ ಇವಾಗ ಪ್ರೂಫ್ ಸಿಕ್ತು ಅಂತಾನೆ. ಏನದು ಗೊತ್ತಾ? 14ನೇ ಕೀರ್ತನೆ 1ನೇ ವಚನ ಏನು ಹೇಳ್ತದೆ ಗೊತ್ತ್ರಿ? ದುರ್ಮತಿಗಳು ದೇವರು ಇಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅದು ಇಂಗ್ಲಿಷ್ನಲ್ಲಿ ಏನು ಹೇಳ್ತದೆ? ಓನ್ಲಿ ಫೂಲ್ಸ್ ಸೇ ಇನ್ ದೇರ್ ಹಾರ್ಟ್ ದೇರ್ ಇಸ್ ನೋ ಗಾಡ್.
ಹೇ ಅವನಿಗೆ ಫುಲ್ ನೀವು ಏನು ಹೇಳ್ತಾ ಇದ್ದೀರಿ ಅಂದ್ರೆ ಬೈಬಲ್ ಹೇಳ್ತದಪ್ಪ ಇದು ನೀನು ಮೂರ್ಖ ಅಂತ. ಏನು ಪ್ರೂಫ್ ನಾನು ಹೇಳಿದೆ, ನೋಡಯ್ಯ ನಿನ್ನ ಕ್ವಾಲಿಫಿಕೇಷನ್ ನೋಡಿದ್ರೆ BSc, ನನ್ನ ಮುಂದೆ ನೀನು ನನ್ನ ಲ್ಯಾಬ್ನಲ್ಲಿ ನೀನು ಕೂತ್ಕೊಳ್ಳೋದಕ್ಕೂ ಲಾಯಕ್ಕಿಲ್ಲ. ಓಕೆ, ವಿಶ್ವವಿದ್ಯಾಲಯದ ನನ್ನ ಲ್ಯಾಬ್ನಲ್ಲಿ ನೀನು ಬಂದು ಕೂತ್ಕೊಳ್ಳೋದಕ್ಕೆ ನೀನು ಬಿಡ್ತಿರ್ಲಿಲ್ಲ. ಓಕೆ, ನನ್ನ ಕ್ವಾಲಿಫಿಕೇಷನ್ ಏನು ಗೊತ್ತಾ? ಓಕೆ, ಏನು ಅಂತಂದ MSc ಅದು ಜೀವಶಾಸ್ತ್ರ, PhD ಅದು ಟಾಕ್ಸಿಕಾಲಜಿಯಲ್ಲಿ. ಓಕೆ, ನಾನು ಕುಳಿತವನು ದೇವರ ಬಗ್ಗೆ ಮಾತಾಡ್ತಾ ಇದ್ರೆ ನೀನು ಅಜ್ಞಾನಿ BSc ಮಾಡಿ ದೇವರಿಲ್ಲ ಅಂತ ಹೇಳ್ತಾ ಇದ್ರೆ ಅದು ಪ್ರೂಫ್ ಅಲ್ವಾ ಅಂತಂದ. ನಂಬಿಕೆಗೆ ಆಧಾರ ಇದೆ. ಹಲ್ಲೆಲೂಯ. ನಾವು ನಂಬಿರುವಂಥ ದೇವರು ಜೀವ ಸ್ವರೂಪನಾದ ದೇವರು. ಅಜ್ಞಾನ ಹೆಚ್ಚಾಗುವಾಗ ನಾವು ದೇವರಲ್ಲಿ ನನಗೆ ಪ್ರೂಫ್ ಬೇಕು, ನಾನು ನೋಡದೆ ನಂಬುವುದಿಲ್ಲ. ಪ್ರಿಯರೇ, ಜಾಗ್ರತೆ. ನಾನು ಕೊಚ್ಕೊಳ್ಳೋದಕ್ಕೆ ಈ ಘಟನೆ ಹೇಳಿಲ್ಲ, ಬಟ್ ಇಂಥ ಅಧಿಕ ಪ್ರಸಂಗಿಗಳು ಇರ್ತಾರೆ, ಅದಕ್ಕೆ ನಾನು ಹೇಳಿದ್ದಷ್ಟೇ. ಓಕೆ, ಈ ಥರ ಅತಿರೇಕದ ವಿಚಾರಗಳನ್ನು ಮಾಡುವವರು ಇರ್ತಾರೆ, ದೇವರೇ ಅಲ್ಲಿ ಹ್ಯಾಂಗಿಂಗ್ ಅಂತ. ಅವ್ರಿಗೆ ಹೇಳ್ರು ಒಂದು ಸ್ವಲ್ಪ ಬುದ್ಧಿ ಕಡಿಮೆಗೆ ಎದ್ದು ಕಾಣಿಸುತ್ತೆ ನನಗಂತ. ಓಕೆ, ಪ್ರೂಫ್. ಮೂಢನಂಬಿಕೆ ಅಂತ ಹೇಳುವಾಗ ಅದಕ್ಕೆ ಆಧಾರ ಇಲ್ಲ. ಬೆಕ್ಕ ಹಾದು ಹೋತು, ಅದಕ್ಕೂ ನೀನು ಹೋಗುತ್ತಿರುವ ಕೆಲಸಕ್ಕೂ ಏನು ಸಂಬಂಧ ಇದೆ ರೀ? ಪಾಪದ ಹಸದ ಆ ಕಡೆ ಹೋತು, ನಿನ್ನ ಕೆಲಸ ಕೆಡ್ತಂತ ಕೂತ್ಕೊಂಡ್ರೆ ನನಗೆ ಬುದ್ಧಿ ಇಲ್ಲ. ಏನಾದರೂ ಪ್ರೂಫ್ ಇದೆಯಾ ಅದಕ್ಕೆ? 3 ಮಂದಿ ಒಂದು ಕೆಲಸಕ್ಕೆ ಹೋಗಬಾರ್ದಂತ ದರಿದ್ರ ಎಲ್ಲಿಂದ ಬಂತ್ರಿ ಇದು ವಿಚಾರ? ಅದಕ್ಕೆ ಆಧಾರ ಇದೆಯಾ? ಒಳ್ಳೆಯದನ್ನು ಮಾಡುವಂಥ ದೇವರು, ತ್ರಯೇಕತ್ವದ ಒಬ್ಬ ದೇವರನ್ನು ನಾವು ನಂಬ್ತೇವೆ. ಆದರೆ ಈ 3 ಇದ್ರೆ 3 ಬಟ್ಟೆ ಅಂತ ಇವು ಎಲ್ಲ ಏನು ಮೂಢನಂಬಿಕೆ. ಆದರೆ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಸಂಶಯಕ್ಕೆ ಅವಕಾಶ ಇಲ್ಲ, ಅಪನಂಬಿಕೆಗೆ ಅವಕಾಶ ಇಲ್ಲ. ಆಧಾರ ಇದೆಯಾ? ಆಧಾರ ಇದೆ, ಅದಕ್ಕೆ ನಾವು ನಂಬುತ್ತೇವೆ. ಹಲ್ಲೆಲೂಯ. ಆಧಾರ ಇದೆ. ಆತನ ವಾಕ್ಯವನ್ನು ನಾವು ನಂಬುತ್ತೇವೆ, ಆತನ ಆಜ್ಞೆಗಳನ್ನು ನಾವು ನಂಬ್ತೇವೆ, ಆತನ ಆದೇಶಗಳನ್ನು ನಂಬ್ತೇವೆ. ಯಾಕೆ ಗೊತ್ತಾ? ಆತನು ಜೀವಿಸ್ತಾ ಇರುವಂಥ ದೇವರು. ಹಲ್ಲೆಲೂಯ. ಆತನು ಜೀವಿಸ್ತಾ ಇರುವಂಥ ದೇವರು. ಸಂಶಯ ಪಡ್ತಾ ಇದ್ರೆ ಈ ದಿವಸ ಎಚ್ಚೆತ್ತುಕೊಳ್ಳ್ರಿ. ನಮ್ಮ ನಂಬಿಕೆಗೆ ಆಧಾರ ಉಂಟು. ಕಣ್ಣಾರೆ ಕಂಡು, ಕಿವಿಯಾರೆ ಕೇಳಿ, ಕೈಯಿಂದ ಸ್ಪರ್ಶಿಸಿ ನೋಡಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆ ಯೇಸು ಸ್ವಾಮಿ ಸತ್ತಿಲ್ಲ, ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯ. ಕೊನೆಯದಾಗಿ ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19-20 ವಚನ ನೋಡೋಣ. ಬಿಕಾಸ್ ಹಿ ಲಿವ್ಸ್. ಓಕೆ, ಆತನು ಜೀವಿಸ್ತಾ ಇರುವುದರಿಂದ ಎಲ್ಲರೂ ಕೂಡಿ ಓದೋಣ ಇದನ್ನು. 19ನೇ ವಚನ. ಆದದ್ರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಧೈರ್ಯದಿಂದ ಸೇವೆ ಮಾಡಬಹುದು. ನಾವು ಧೈರ್ಯದಿಂದ ಸುವಾರ್ತೆಯನ್ನು ಸಾರಬಹುದು. ನಾವು ಧೈರ್ಯದಿಂದ ಶಿಷ್ಯರನ್ನು ಮಾಡಬಹುದು. ಯಾಕಂದರೆ ಆತನು ನಮ್ಮ ಸಂಗಡ ಇದ್ದಾನೆ. ಆತ ನಮ್ಮ ಸಂಗಡ ಇದ್ದಾನೆ. ನಾವು ಹೊರಟು ಹೋಗುವುದು ಕಾರಣ, ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಪುನರುತ್ಥಾನವಾಗಿರುವಂಥ ಯೇಸು, ಸತ್ತವರೊಳಗಿಂದ ಎದ್ದು ಬಂದಿರುವಂಥ ಯೇಸು, ಜೀವಿಸ್ತಾ ಇರುವಂಥ ಯೇಸು, ನಮ್ಮ ಸಂಗಡ ಇರುವ ಯೇಸು. ಅದಕ್ಕಾಗಿ ನಾವು ಶಿಷ್ಯರನ್ನು ಮಾಡುತ್ತೇವೆ, ಹೊರಟು ಹೋಗುತ್ತೇವೆ.
ನಾವು ಆತನು ಬೋಧಿಸಿದ್ದನ್ನು, ಆತನು ಉಪದೇಶಿಸಿದ್ದನ್ನು ಪಾಲಿಸುವುದಕ್ಕೆ ನಾವು ಜನರನ್ನು ನಡೆಸ್ತೇವೆ. ಯಾಕೆಂದರೆ ನಾವು ನಂಬಿರುವ ಯೇಸು ಸತ್ತಿಲ್ಲ, ಸತ್ತವರೊಳಗಿಂದ ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ನಾವು ನಂಬಿರುವ ಯೇಸು, ನಾವು ಹಿಂಬಾಲಿಸುವ ಯೇಸು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಸೇವೆ ಮಾಡ್ತೇವೆ. ಹಲೋ, ನಮ್ಮ ಯೇಸು ಬರೀ ಶಿಲುಬೆಯವರೆಗೂ ಇದ್ದು ಆತನ ಸಮಾಧಿ ಇನ್ನೂ ಹಾಗೇ ಇದ್ದಿದ್ರೆ, ಆತನ ಸದ್ಬೋಧನೆಗಳನ್ನು ಪಾಲಿಸುತ್ತಾ ನಾವು ಒಳ್ಳೆ ಪ್ರಸಂಗ, ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ನಾವು ಸುಮ್ಮನೆ ಕೂತ್ಕೊಳ್ಬಹುದಾಗಿತ್ತು. ಹಲೋ, ಎಚ್ಚರವಾಗಿದ್ದೀರಿ ಯಾರು ಎಲ್ಲರೂ? ಓಕೆ, ಹಲ್ಲೆಲೂಯಾ. ಒಂದು ವೇಳೆ ಸಮಾಧಿಯಲ್ಲಿ ಯೇಸು ಸ್ವಾಮಿ ಹಾಗೆ ಇದ್ದಿದ್ರೆ ನಾವು ಭಾಳ ಒಳ್ಳೆ ಬೋಧಕ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಏನು ಗೊತ್ತಾ, ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಸತ್ತರೊಳಗಿಂದ ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ. ಆತನ ಸಮಾಧಿ ಖಾಲಿ ಇದೆ. ಸಮಾಧಿ ಖಾಲಿ ಇದೆ ಎಂದು ನಾವು ನಂಬಿರುವವರು ಆತನ ಆದೇಶ ಪಾಲಿಸಬೇಕು. ಪುನರುತ್ಥಾನವಾದ ಯೇಸು ಹೇಳುವಂಥ ಮಾತು, ಹೊರಟು ಹೋಗ್ರಿ, ಶಿಷ್ಯರನ್ನು ಮಾಡ್ರಿ. ಹಲೋ, ಹೊರಟು ಹೋಗ್ರಿ, ಶಿಷ್ಯರನ್ನು ಮಾಡ್ರಿ. ಬಹಳ ಸಿಂಪಲ್ ಸತ್ಯ ರೀ. ಯಾರ್ಯಾರು ಹೊರಟು ಹೋಗಿ ಶಿಷ್ಯರನ್ನು ಮಾಡ್ತೇವೆ, ನಾವು ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನಂತ ನಂಬಿದ್ದೇವೆ. ಹಲೋ, ಯಾರು ಹೊರಟು ಹೋಗಿ ಸೇವೆ ಮಾಡ್ತೇವೆ, ಉದ್ಯೋಗ ಮಾಡ್ತಿರ್ಬೋದು, ಉದ್ಯೋಗ ಮಾಡ್ರಿ, ಉದ್ಯೋಗ ಮಾಡಬೇಡ್ರಿ ಅಂತ ಹೇಳ್ತಾರೆ. ನಿಮ್ಮ ಉದ್ಯೋಗದ ಜೊತೆಗೆ, ನಿಮ್ಮ ಬಿಸ್ನೆಸ್ ಜೊತೆಗೆ, ನಿಮ್ಮ ಜವಾಬ್ದಾರಿಗಳ ಜೊತೆಗೆ ಶಿಷ್ಯರಂತ ಕರೆಯಲ್ಪಡುವವರು, ಶಿಷ್ಯರು, ಯೇಸು ಸ್ವಾಮಿಯ ಹಿಂಬಾಲಕರು, ನಾವು ಹೊರಟು ಹೋಗಿ ಸ್ವಾರ್ಥ ಸಾರ್ತಾ ಇಲ್ಲ. ಜಾಗ್ರತೆಯಿಂದ ಮಾತುಗಳನ್ನು ಕೇಳಿದ್ದಾರೆ. ಹೊರಟು ಹೋಗಿ ನಾವು ಸುವಾರ್ತೆಯನ್ನು ಸಾರ್ತಾ ಇಲ್ಲ. ನಾವು ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿಲ್ಲ ಅಂತ ನಂಬಿದವರಷ್ಟೇ. ಯಾರ್ಯಾರು ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನಂತ ನಂಬಿರುತ್ತೇವೆ, ನಾವು ಶಿಷ್ಯರನ್ನು ಮಾಡುವುದಕ್ಕೆ ಹೊರಟು ಹೋಗುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಇದು ಪುನರುತ್ಥಾನವಾದ ಯೇಸು ಕೊಟ್ಟಂತ ಆದೇಶ. ಇದು ಪುನರುತ್ಥಾನವಾದ ಯೇಸು ಕೊಟ್ಟಂತ ಆಜ್ಞೆ. ಯಾರು ಆ ಪುನರುತ್ಥಾನವಾದ ಯೇಸುವನ್ನು ನಂಬಿರುತ್ತಾರೋ ಶಿಷ್ಯರನ್ನ ಮಾಡುವುದಕ್ಕೆ ಹೊರಟು ಹೋಗುತ್ತಾರೆ. ಸತ್ತರೊಳಗಿಂದ ಯೇಸು ಸ್ವಾಮಿ ಎದ್ದಿದ್ದಾರೆ ಅಂತ ನಂಬುವ ಪ್ರತಿಯೊಬ್ಬರು ನಾವು ಕೈ ಕಟ್ಟಿ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ನಾವು ಕೈ ಕಟ್ಟಿ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ನಾವು ಹೊರಟು ಹೋಗ್ತೇವೆ, ನಾವು ಶಿಷ್ಯರನ್ನು ಮಾಡ್ತೇವೆ. ಯಾಕೆ ಗೊತ್ತಾ? ಆತನು ಸತ್ತಿಲ್ಲ, ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಇಲ್ಲಿ ಒಂದು ಯೋಚನೆ ಮಾಡ್ರಿ. ಯಾವನಾದರೂ ಈ ಮಾತನ್ನು ಹೇಳಬೇಕಾದ್ರೆ, ನಾನು ನಿಮ್ಮ ಸಂಗಡ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ಇರುತ್ತೇನೆ, ಸತ್ ವ್ಯಕ್ತಿ ಹೇಳಕ್ಕೆ ಸಾಧ್ಯ? ಹಲೋ, ಸತ್ತಿರುವ ವ್ಯಕ್ತಿಯರು ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅನೇಕರು ಪ್ರತಿಪಾದಿಸಬಹುದು, ಆದರೆ ಸತ್ತು ಹೋಗಿದ್ದಾರೆ, ಅವರ ಶವ ಸಂಸ್ಕಾರಗಳಾಗಿದೆ, ಅವರ ಶವ ಅಥವಾ ಏನೋ ಸಮಾಧಿಗಳಿದೆ. ಆದರೆ ಒಂದೇ ಒಂದು ಸಮಾಧಿ ಜಗತ್ತಿನಲ್ಲಿ ಖಾಲಿ ಇರುವ ಸಮಾಧಿ, ಅದು ಯೇಸು ಸ್ವಾಮಿಯ ಸಮಾಧಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಸಮಾಧಿ ಖಾಲಿ ಇದೆ. ಆ ಜೀವಿಸುತ್ತಿರುವ ಯೇಸು ನಮಗೆ ಕೊಟ್ಟಿರುವ ಆದೇಶ, ಹೊರಟು ಹೋಗಿ ಶಿಷ್ಯರನ್ನ ಮಾಡ್ರಿ, ಹೊರಟು ಹೋಗಿ ಶಿಷ್ಯರನ್ನ ಮಾಡ್ರಿ. ಪ್ರಿಯರೇ, ಇದು ನಮ್ಮ ಜೀವಿತಗಳಿಗೆ ಒಂದು ಸವಾಲಾಗಬೇಕು. ಸೇವೆ ಮಾಡಲಿಕ್ಕೆ ನಾವು ಸೇವೆಗಾಗಿ ಯಾಕೆ ಸಮಯ ಕೊಡ್ತಾ ಇಲ್ಲ? ಇವಾಗ ಏನ್ರಿ, ಫೋನ್ ಹಿಡ್ಕೊಂಡು ಸೇವೆ ಮಾಡ್ಬೋದು. ಫೋನ್ ಉಪಯೋಗಿಸಿ ಮೊಬೈಲ್ ಮುಖಾಂತರ, ಝೂಮ್ ಮುಖಾಂತರ
40 ನಿಮಿಷದ ಸರ್ವಿಸ್ ಪ್ರತಿ ದಿನ ನಡೀತಿದೆ, ರೈಟ್? ಪ್ರತಿದಿನ ಝೂಮ್ ಮುಖಾಂತರ 40 ನಿಮಿಷದೊಳಗೆ ನಾವು ಎಲ್ಲಿ ಕಲ್ಕತ್ತಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ವಿವಿಧ ಸ್ಥಳಗಳಿಂದ 100ಕ್ಕೂ ಹೆಚ್ಚು ಜನ ಪ್ರತಿದಿನ ತಂತ್ರಜ್ಞಾನವನ್ನು ಬಳಸಿ ವಾಕ್ಯ ಕೇಳ್ತಾ ಇದ್ದಾರೆ, ಆತ್ಮಿಕತೆಯಲ್ಲಿ ಬೆಳೀತಾ. ನಿಮ್ಮಲ್ಲಿ ಅನೇಕರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗುವುದಿಲ್ಲ ಅಲ್ಲ, ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ? ನಿಮ್ಮ ಯೇಸು ಬೇರೆ ಯಾವುದೋ ಯೇಸು. ಓಕೆ, ನಿಮ್ಮ ಯೇಸು ಸತ್ತರೊಳಗಿಂದ ಎದ್ದು ಬಂದಿಲ್ಲ. ಯಾವ ಯೇಸು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ ಅಂತ ನಂಬಿರುವ ಪ್ರತಿಯೊಬ್ಬರು ನಾವು ಈ ವಾಕ್ಯಕ್ಕೆ ವಿಧೇಯರಾಗ್ತೀವಿ. ಶಿಷ್ಯರನ್ನು ಮಾಡುವುದಕ್ಕೆ ಹೊರಟು ಹೋಗ್ತೇವೆ, ಸಮಯ ಕೊಡ್ತೇವೆ, ಸೇವೆಗಾಗಿ ಸಮಯ ಕೊಡ್ತೇವೆ, ಸಮಯ ಕೊಡ್ತೇವೆ. ಯಾಕೆ? ನಮ್ಮ ಯೇಸು ಸತ್ತರೊಳಗಿಂದ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ! ನನಗೆಷ್ಟು ಗೊತ್ತು, ನಾವು ಸೇವೆ ಮಾಡಬೇಕು. ಬಹಳ ದೊಡ್ಡದೇನು ಹೇಳಲಿಕ್ಕೆ ಗೊತ್ತಿರಲಿಕ್ಕಿಲ್ಲ. ನನ್ನ ಜೀವನ ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮೊದಲು ಏನಿತ್ತು, ನಾನು ಯೇಸು ಸ್ವಾಮಿಯನ್ನು ಹೇಗೆ ಕಂಡುಕೊಂಡೆ ಮತ್ತು ಈಗ ನನ್ನನ್ನು ಯೇಸು ಸ್ವಾಮಿ ಹೇಗೆ ನಡೆಸ್ತಾ ಇದ್ದಾರೆ, ಇದನ್ನು ಹೋಗಿ 1000 ಮಂದಿಗೆ ಹೇಳ್ರಿ. ನಮ್ಮ ಜೀವನ ಜೀವಿಸುವಂಥ ಯೇಸು ತಾನೇ ಈ ಆಶೀರ್ವಾದಗಳು ನಮಗೆ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ! ಈ ದಿವಸ ನಾನು ತಮ್ಮೆಲ್ಲರನ್ನ ಆಮಂತ್ರಿಸ್ತೇನೆ. ನಾವೊಂದು ದರ್ಶನವುಳ್ಳ ಸಭೆ. ನಾವು ವಾರ್ಡ್ಗಳಿಗೆ, ಹಳ್ಳಿಗಳಿಗೆ, ವಿವಿಧ ಜನಾಂಗಗಳಿಗೆ ನಾವು ಯೇಸು ಸ್ವಾಮಿಯ ಶುಭ ಸಂದೇಶವನ್ನು ತಲುಪಿಸಬೇಕನ್ನುವಂಥ ಭಾರ ನಮಗೆ ಕೊಟ್ಟಿದ್ದಾನೆ. ಯಾಕೆ ಗೊತ್ತಾ? ಆತನು ಸತ್ತವರೊಳಗಿಂತ ಎದ್ದು ಬಂದಿರುವಂಥ ಯೇಸು. ಅದಕ್ಕೆ ನಮಗೆ ಭಾರ ಇದೆ. ಇಲ್ಲ ಅಂದರೆ ಆತನ ಪುಣ್ಯತಿಥಿ ಆಚರಿಸ್ತಾ ಇದ್ದೆವು. ಹೆಸರು ಪುಣ್ಯತಿಥಿ, ಆತನ ತೀರಿ ಹೋದ ದಿನ ಅಂತ ಆಚರಿಸ್ತಾ ಇದ್ದೆವು. ನಾವು ಪ್ರತಿ ಭಾನುವಾರ ಸೇರಿ ಬರುವಾಗ ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಯೆರೂಸಲೇಮಿನಲ್ಲಿ ಆತನ ಸಮಾಧಿ ಈಗಲೂ ಖಾಲಿ ಇದೆ. ಅದಕ್ಕಾಗಿ ನಾವು ಎದ್ದು ಹೊರಟು ಸುವಾರ್ತೆಯನ್ನು ಸಾರ್ತೇವೆ. ಆ ನಿರ್ಧಾರ ಈ ದಿವಸ ನಾವು ಮಾಡೋಣವೋ? ಹಲ್ಲೆಲೂಯಾ! ಆ ನಿರ್ಧಾರ, ಒಂದು ವೇಳೆ ಅದು ಕರಪತ್ರಗಳಿರಬಹುದು, ಮನೆಗಳಲ್ಲಿ ಗೃಹ ಸಭೆಗಳಿರಬಹುದು, ನಮ್ಮ ಆಫೀಸ್ ಸ್ಥಳದಲ್ಲಿ ನಾವು ಸಾಕ್ಷಿಯಾಗಿ ಜೀವಿಸುವಂಥ ಆ ಒಂದು ಜೀವಿತ ಇರಬಹುದು. ನಾವು ಯೇಸು ಸ್ವಾಮಿಯವರು, ಜೀವಿಸುವಂಥ ಯೇಸು ಸ್ವಾಮಿಯ ಜನರು. ಈ ಸಮಯ ನಮ್ಮ ತಲೆಗಳನ್ನು ತಗ್ಗಿಸಿ ಒಂದು ನಿರ್ಧಾರ ಮಾಡೋಣ. ಜಗತ್ತು ಪ್ರೂಫ್ ಕೇಳ್ತಾ ಇದೆ, ಜಗತ್ತು ನೋಡಬೇಕಂತ ಬಯಸ್ತದೆ. ಯೇಸು ಸ್ವಾಮಿ ಜೀವಿಸುತ್ತಾ ಇದ್ದಾನೋ ಅಂತ ನೋಡಬೇಕಂತ ಬಯಸ್ತಾ ಇದೆ. ನಿಮ್ಮಲ್ಲಿ ಕೆಲವರು ಈ ದಿವಸ ಈ ನಿರ್ಧಾರಕ್ಕೆ ನೀವು ಬರಬೇಕು. ನೀವು ಯೋಚನೆ ಮಾಡ್ರಿ ಪ್ರಿಯರೇ, ಈ ಪ್ರಶ್ನೆಗೆ ನಾವು ಉತ್ತರಿಸಲೇಬೇಕು. ಬಿಕಾಸ್ ಹಿ ಲಿವ್ಸ್, ಪೀಸ್ ಈಸ್ ರೆಸ್ಟೋರ್ಡ್. ಬಿಕಾಸ್ ಹಿ ಲಿವ್ಸ್, ಡೌಟ್ ಈಸ್ ರಿಮೂವ್ಡ್. ಬಿಕಾಸ್ ಹಿ ಲಿವ್ಸ್, ವಿ ಸರ್ವ್ ಹಿಮ್ ಕಾನ್ಫಿಡೆಂಟ್ಲಿ. ನಾವು ಆತನಿಗೆ ಧೈರ್ಯದಿಂದ ಸೇವೆ ಮಾಡ್ತೇವೆ. ಬಿಕಾಸ್ ಹಿ ಲಿವ್ಸ್. ಯೇಸು ಸ್ವಾಮಿ ಜೀವಿಸುತ್ತಾ ಇರುವುದರಿಂದ ಸಮಾಧಾನ ನಮಗೆ ದೊರಕಿದೆ. ಯೇಸು ಸ್ವಾಮಿ ಜೀವಿಸ್ತಾ ಇರುವುದರಿಂದ ಸಂಶಯವು ಹೊರಟು ಹೋಗಿದೆ. ಯೇಸು ಸ್ವಾಮಿ ಜೀವಿಸ್ತಾ ಇರುವುದರಿಂದ ನಾವು ಆತ್ಮವಿಶ್ವಾಸದಿಂದ ಸೇವೆ ಮಾಡುತ್ತೇವೆ.